ಸೊ ಈಗ ಒಂದು ಕಥೆಯ ಪುಸ್ತಕಗಳನ್ನ ಬರೆದಿದ್ದಾರೆ. ಅದರಲ್ಲಿ ವರದಾ ತೀರದ ಕಥೆಗಳು ಅಂತ ಒಂದು, ಪ್ರತಿಯೊಂದು ಕಥೆಗೂ ಅದಕ್ಕೇನು ಬೇಕು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ತುಂಬ ಚೆನ್ನಾಗಿ ಅದನ್ನು ಬಿಡಿಸಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ಕೊಟ್ರೇಶಿಯ ಚಿತ್ರವನ್ನು ನೀವು ನೋಡ್ಬೋದು. ಅವ್ನಿಗೆ ಎಷ್ಟು ಅಂತಂದರೆ ತನಗೆ ಬರೋ ಸಿಗೋದ್ರಲ್ಲಿ ವ್ಯಾಪಾರ ಮಾಡೋದ್ರಲ್ಲಿ ದುಡ್ಡೆಲ್ಲ ಕೂಡಿಟ್ಕೊಂಡು ಬ್ಯಾಟು ಬಾಲು ಎಲ್ಲವನ್ನು ಕಿಟ್ಟು ತೊಗೊಂಡು ಇಡೀ ಊರ್ ಮಂದಿ ಆಡ್ಸೋದವನು. ನಾವು ಹೇಗಂದ್ರೆ ಅವನಿಗೆ ಅವಕಾಶ ಕೊಡ್ತಿರ್ಲಿಲ್ಲ ಆಡೋಕ್ಕೆ, ಆದರೂ ಪಾಪ ಪ್ರೀತಿಯಿಂದ ಬರೋವನವನು. ಅವ್ನು ನಾಟಕ ಮಾಸ್ಟರ್ ಎದ್ದು ಬರೋದು, ಕೈ ಮುಗಿತಾರೆ ಸುಮ್ಮನೆ ಇರು ಮರೆ, ನಾಟಕ ಶುರುವಾಗ್ಲೇನವರು. ಅವಳು ಸಂಜೆ ಮುಂದೆ 4 ಗಂಟೆಗೂ 5 ಗಂಟೆ ಬಸ್ಸಿಗೆ ಬರ್ತಾಳೆ ಅಂತ ಗೊತ್ತಾಯ್ತು, ಆ ನಟಿ ಬರ್ತಾರೆ ಅಂಥೇಳಿ. ರವಿ ನೀವು ನಂಬಲ್ಲ, ಇಡೀ ಊರು ಹೋಗಿ ನಿಂತ್ಕೊಂಡಿದೆ, ಇಡೀ ಊರು. ನಾವು ಕೂಡ ಸ್ನೇಹಿತರೆ ನಮಸ್ಕಾರ. ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಹೊಸ ಪುಸ್ತಕ, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ಹೊಸ ಪುಸ್ತಕ ಕಾರ್ಯಕ್ರಮದಲ್ಲಿ ಇವತ್ತು 2 ಪುಸ್ತಕಗಳಿದೆ. ಆದರೆ ಮುಖ್ಯವಾಗಿ ಮೊದಲನೆಯದಾಗಿ ನಾನು ಮಾತಾಡ್ತಾ ಇರೋದು ಈ ಒಂದು ಪುಸ್ತಕದ ಬಗ್ಗೆ. ನೋಡಿ, ಈ ಪುಸ್ತಕದ ಹೆಸರು ವರದಾ ತೀರದ ಕಥೆಗಳು. ಇದ್ರ ಜೊತೆಗೆ ಇನ್ನೊಂದು ಪುಸ್ತಕ ಇದೆ, ಅದು ಸಿಗ್ನಲ್ ಜಂಪ್ ಅಂತ. ಈ 2 ಪುಸ್ತಕಗಳನ್ನ ಬರೆದಿರುವಂಥ ಲೇಖಕರು ನನ್ನ ಆತ್ಮೀಯ ಸ್ನೇಹಿತರು, ನಮ್ಮ ಸಹೋದ್ಯೋಗಿ ಆಗಿರುವಂಥ ರವೀಂದ್ರ ಮುದ್ದಿ ನಮ್ಮೊಂದಿಗಿದ್ರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ರವಿ ನಮಸ್ಕಾರ. ಸರ್ ನಮಸ್ತೆ, ವೆಲ್ಕಮ್ ಟು ದ ಶೋ. ಸರ್ ನಮಸ್ತೆ. ನಮಸ್ತೆ. ಸೊ ಸ್ವಲ್ಪ ನನಗೆ ರವಿ ಜೊತೆ ಈಗ ಪಕ್ಕದಲ್ಲಿ ಕೂತ್ಕೊಂಡ್ರೆ ಸುವರ್ಣ ನ್ಯೂಸ್ ನನಗೆ ಬರ್ತಾ ಇದೆ. ಯಾಕಂದರೆ ಸುವರ್ಣ ನ್ಯೂಸಲ್ಲಿ ನಾವಿಬ್ಬರು ಕಲೀಗ್ಸು. ರವಿ ಹಾಗೆ ನೋಡಿದರೆ ನನಗಿನ ಚಿಕ್ಕವರು, ಆದರೆ ತುಂಬ ಒಳ್ಳೆ ಕೆಲಸಗಳನ್ನ ಚಾನಲ್ ಮಾಡ್ಕೊಂಡ್ಬಂದಿದ್ದಾರೆ. ಅದ್ರ ಜೊತೆಗೆ ಈಗ ಲೇಖಕರು ಕೂಡ ಆಗಿ ಹೊರಹೊಮ್ಮಿದ್ದಾರೆ. ಅವರ 2 ಪುಸ್ತಕಗಳು ಬಂದಿದೆ. ಈ ವರದಾ ತೀರದ ಕಥೆಗಳು ಇತ್ತೀಚೆಗೆ ತಾನೇ ಈ ಒಂದು ಉತ್ತರ ಪರ್ವ ಕಾರ್ಯಕ್ರಮದಲ್ಲಿ ರಿಲೀಸ್ ಆಯಿತು. ವೀರಲೋಕ ಪಬ್ಲಿಷರು. ಇದ್ರ ಜೊತೆಗೆ ಇದು ಅವ್ವ ಪುಸ್ತಕಾಲಯದ ಒಂದು ಪಬ್ಲಿಷ್ ಆಗಿರುವಂಥ ಪುಸ್ತಕ ಸಿಗ್ನಲ್ ಜಂಪ್. ನಾನು ಈ ವರದಾ ತೀರದ ಕಥೆಗಳನ್ನ ಓದಿದೆ ನಿನ್ನೆ, ಮತ್ತು ಸಿಗ್ನಲ್ ಜಂಪಲ್ಲೂ ಕೂಡ ಒಂದು ಕಥೆನ ಓದಿದೆ. ಎಷ್ಟು ನನಗೆ ಖುಷಿ ಆಯಿತು ಅಂತಂದರೆ, ಎಷ್ಟು ಬ್ಯೂಟಿಫುಲ್ಲಾಗಿ ಬರೆದಿದ್ದಾರೆ ಅಂತಂದರೆ, ನಮ್ಮ ಉತ್ತರ ಕರ್ನಾಟಕದ ಹಳ್ಳಿಯ ಎಲ್ಲ ಸೊಗಡನ್ನು ಅಲ್ಲಿ ಕಾಣುವ ಕ್ಯಾರೆಕ್ಟರ್ಗಳನ್ನೆಲ್ಲ ಬಿಡಿಸಿಟ್ಟಿದ್ದಾರೆ ಅಂತ ಅನ್ನಿಸ್ತು. ಸೊ ಏನಿವೆ, ನಾನು ಜಾಸ್ತಿ ಮಾತಾಡಲ್ಲ, ಅವ್ರು ಮಾತಾಡಲಿ. ಸೊ ರವಿ ಸರ್, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್, 2 ಪುಸ್ತಕಗಳನ್ನ ಥ್ಯಾಂಕ್ ಯು ಸೊ ಮಚ್ ಬರೆದ್ರಿ. ಮೊದಲನೇ ಪ್ರಶ್ನೆ, ಯಾಕೆ ಅನ್ನಿಸ್ತು ಬರಿಬೇಕು ಅಂತ ಹೇಳಿ? ಸರ್, ಆ್ಯಕ್ಚುಲಿ ನನ್ನೊಳಗೆ ನಾನು ಬರೆಯೋದಂದ್ರೆ ತುಂಬ ಇಷ್ಟ. ಪತ್ರಿಕೋದ್ಯಮಕ್ಕೆ ನಾನು ಜಾಯ್ನ್ ಆಗಿದ್ದೆ ಬರವಣಿಗೆ ಮೂಲಕ. ಅಂದರೆ ಆವಾಗಲೇ ಪ್ರಜಾವಾಣಿಯಲ್ಲಿ ದೂರು ದುಮ್ಮಾನ ಅದಕ್ಕೆಲ್ಲ ಬರಿತಾ ಇದ್ದೆ. ಓಕೆ. ಸೊ ಹಾಗೆ ಪತ್ರಿಕೋದ್ಯಮದಲ್ಲಿದ್ದಾಗಲೇ 280 ಆರ್ಟಿಕಲ್ ಬೇರೆ ಬೇರೆ ಕರ್ನಾಟಕದ ಪ್ರಮುಖ ಪತ್ರಿಕೆಗಳು ಬೇರೆ ಬೇರೆಗಳಲ್ಲಿ 280 ಆರ್ಟಿಕಲ್ ಪಬ್ಲಿಷ್ ಆಗಿತ್ತು. ಆಮೇಲೆ ನನಗೊಂದು ಯಾವಾಗಲೂ ಬರೆಯೋ ಹುಚ್ಚು ಅಂದರೆ ಕಾಲಮ್ಗಳನ್ನು ಓದೋದು, ಆ ಥರ ನಾನು ಬರಿಬೇಕಂತ ಆ ಥರ ಮೊದಲಿಗಿಂತನೂ ಹುಚ್ಚು. ಸೊ ಅನ್ಫಾರ್ಚುನೇಟ್ಲಿ ನಾನು ಪತ್ರಿಕೋದ್ಯಮ ಮುಗಿಸ್ಕೊಂಡು ಬೆಂಗಳೂರಿಗೆ ಬದುಕು ಕಟ್ಟಗಳಕ್ಕೆ ಬಂದಾಗೆ ಡೈರೆಕ್ಟರ್ ಆಗ್ಬೇಕಂತ ಬಂದವು. ನಾನು ಡೈರೆಕ್ಟರ್ ಆಗ್ಬೇಕಂತ ನೋಡಿ. ಸೊ ನಾನು ನನ್ನ ಇಡೀ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಪ್ರಥಮ ಬಾರಿಗೆ ಬಿ ಸುರೇಶ್ ಅವ್ರ ಕಡೆ ಇಂಟರ್ನ್ಶಿಪ್ ಮಾಡಿದ್ದೆ. ಸೊ ಎಲ್ಲರೂ ಜರ್ನಲಿಸಮ್ ಮಾಡ್ಕೊಂಡು ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಇಂಟರ್ನ್ಶಿಪ್ ಮಾಡೋದು ಒಂದು ಪದ್ಧತಿ. ಸೊ ಬಾಲಸುಬ್ರಹ್ಮಣ್ಯಂ ಸರ್ ಅಂತ ನಮ್ಮ HOD, ಇಲ್ಲ ಕಣಯ್ಯ ನೀನು ಕ್ರಿಯೇಟಿವ್ ಆಗಿದೆಯಾ, ಒಂದು ಕೆಲಸ ಮಾಡು, ನೀನು ಎಲ್ಲಾದರೂ ಸೀರಿಯಲ್ಲು ಫಿಲ್ಮು ಇಂಟರ್ನ್ಶಿಪ್ ಹೋಗುವಂತ. ಸೊ ಆ ಕ್ಷಣಕ್ಕೆ ನನಗೆ ಶರಣು ಹುಲ್ಲೂರು ಅವರಿಂದ ಬಿ ಸುರೇಶ್ ಸರ್ ಪರಿಚಯ ಆಗ್ತಾರೆ. ಓದ್ತಿರುವಾಗಲೇ 2 ತಿಂಗಳು ಮಾಡಿ 4 ತಂತಿ ಮತ್ತು ತಕದಿಮಿತ ಅಂತ ಮಾಡ್ತಿರ್ತಾರೆ ಸರ್ ಅವರು. ಅಲ್ಲಿ 2 ತಿಂಗಳ ಕಲಿತು ಒಂದು ಸುಮಾರು 150 ಪುಟಗಳದ್ದು ಒಂದು ಬರೆದಿದ್ದು. ನಾನು ಏನೇನು ಮಾಡಿದೆ, ಏನೇನು ಕಲಿತೆ ಅನ್ನೋದ್ರ ಬಗ್ಗೆ ಬರೆದು ಅವ್ರ ಕಡೆ ಸೈನ್ ತೊಗೊಂಡಿದ್ದೆ, ಬಿ ಸುರೇಶ್ ಸರ್ ಕಡೆ. ಸೊ ಅದನ್ನೆಲ್ಲವನ್ನು ನೋಡಿ, ಪರವಾಗಿಲ್ಲ ಕಣ ನೀನು ನನ್ನ ಕಡೆ ಬಂದ್ಬಿಡು, ನೀನು ಮುಗಿಸ್ಕೊಂಡು ಕೋರ್ಸು ಅಂತ ಹೇಳಿದರು. ಅನ್ಫಾರ್ಚುನೇಟ್ಲಿ 6 ತಿಂಗಳ ಗ್ಯಾಪಲ್ಲಿ ನಾನು ಮುಗಿಸ್ಕೊಂಡು ಬರೋಷ್ಟರಲ್ಲಿ ಅವು 2 ಸೀರಿಯಲ್ಗಳು ವೈಂಡಪ್ ಆಗಿದ್ವು, 4 ತಂತಿ ಮತ್ತು ತಕದಿಮಿತ. ಸೊ ನಾನು ತುಂಬ ಇಷ್ಟಪಟ್ಟು ಬಂದಿದ್ದೆ, ಬಟ್ ಇದಾಗಿತ್ತು. ಕೊನೆಗೆ ಏನು ಮಾಡಿದ್ರು, ಇಲ್ಲ ಒಂದು ಕೆಲಸ ಮಾಡು ಅಂತ ಸ್ವಾಮಿ ಮುತ್ತೂರ್ ಅಂತ ಒಬ್ಬರನ್ನ ಪರಿಚಯ ಮಾಡಿ
ನೀನು ಗಂಗಾ ಅಂತ ಒಂದು ಸೀರಿಯಲ್ ನಡೀತಾ ಇದೆ ಉತ್ತರ ಕರ್ನಾಟಕ ಭಾಗದ್ದು, ಸವದತ್ತಿ ಭಾಗದ ಸ್ಟೋರಿ. ನಿನ್ನ ಅಗತ್ಯತೆ ತುಂಬ ಇರುತ್ತಲ್ಲಿ, ನೀ ಅಲ್ಲಿ ಹೋಗು ಅಂತ ಕಳಿಸಿದ್ರು. ಸರ್ ಒಂದು 6 ತಿಂಗಳ ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ವಿ. ಅಸಿಸ್ಟೆಂಟ್ ಕ್ರಿಯೇಟಿವ್ ಡೈರೆಕ್ಟರ್ ಆಗಿ ಆ ಬೆಳಗಾಂನಲ್ಲಿರೋ ಕೆಲವು ವಾರ್ಡ್ಗಳನ್ನು ನಾನೇ ತೋರಿಸಿ ಅದೆಲ್ಲ ಇದನ್ನು ಮಾಡಿದೆ. ಆದರೆ ಅದು ಏನು ದುರಂತ ಗೊತ್ತಿಲ್ಲ, ಎಲ್ಲ ಶುರುವಾಗಿ 1ನೇ ದಿನಕ್ಕೆ ಶೂಟಿಂಗ್ ಸ್ಟಾಪ್ ಆಯಿತು. ಹಾಗಾಗಿ ತಿರ್ಗಾ ನಾ ಬೆಂಗಳೂರಿಗೆ ಬಂದಾಗ ಹುಷಾರ ತಪ್ಪಿ ಮಲಗಿದಾಗ ನನ್ನ ತಾಯಿ ಒಂದೇ ಆಸೆ, ನೀನು ಸೀರಿಯಲ್ಲು ಇದು ಬೇಡ, ನೀನು ಪತ್ರಿಕೋದ್ಯಮನ ಮಾಡು ಅಂತ. ನನ್ನ ತಾಯಿ ಒಂದು ಆಸೆ ಅಂದರೆ ಸರ್ ಯಾವಾಗಲೂ ಪತ್ರಿಕೆಯಲ್ಲಿ ನನ್ನ ಹೆಸರು ನೋಡಬೇಕು ಮತ್ತು ಟಿ ವಿಯಲ್ಲಿ ನನ್ನ ಹೆಸರು ನೋಡಬೇಕು, ಅದೇ ದೊಡ್ಡ ಖುಷಿ ಅವಳಿಗೆ, ಬೇರೆ ಏನು ಬೇಡ ಮಗನಿಂದ. ಸೊ ನಿನ್ನ ಹೆಸರು ನಾನು ನೋಡ್ತಿರ್ಬೇಕಂತ. ಸೊ ನಾನು ಓದ್ಕೊಂಡು ಬಂದಿದ್ದು ಪತ್ರಿಕೋದ್ಯಮ, ಹಾಗಾಗಿ ಬೇಡ ಅಂತ ಅನ್ನಿಸ್ತು. ಬಿ ಸುರೇಶ್ ಸರ್ಗೆ ಹೇಳಿ, ಸಾರಿ ಸರ್ ನನಗೆ ಯಾಕೋ ಆಗ್ತಿಲ್ಲ, ಇಲ್ಲ ಕರೋ ನೀವು ವೆರಿ ಸೆನ್ಸಿಟಿವ್ ಇದೆಯಾ, ನೀನು ಒಂದು ಕೆಲಸ ಮಾಡಿ ಜರ್ನಲಿಸಮ್ ಹೋಗ್ಬಿಡ ಅಂತ. ಆವಾಗ ಹಾಗೆ ಸುವರ್ಣ ನ್ಯೂಸಿಗೆ ಬಂದಿದ್ದು. ಸೊ ಸುವರ್ಣ ನ್ಯೂಸಿಗೆ ಬಂದದ್ದು ಯಾವ ಇಯರು ನಿಮ್ಮದು? ಸರ್ 2010. ಸೇಮ್ ಅಂದರೆ ನಾನು ಬಂದದ್ದು ನೀವು ಬಂದದ್ದು ಒಂದೇ, ಹೆಚ್ಚು ಕಡಿಮೆ ಸೇಮ್. ಹೌದು ಸರ್, ಸೇಮ್ ನೀವೆಲ್ಲರೂ ಒಟ್ಟಿಗೆ, ನೀವು ರಂಗನಾಥ್ ಸರು, ಹಮೀದ್ ಸರು, ಆಮೇಲೆ ಅಲ್ಲಿ ಬಂದಾಗ ಉದಯ್ ಮರ್ಕಿಣಿ, ರವಿ ಹೆಗಡೆ, ಹೌದು, HR ರಂಗನಾಥ್ ಎಲ್ಲ, ಹೌದು ಎಲ್ಲರೂ ಇದ್ರು ಅಲ್ಲಿ. ಅಲ್ಲಿ ಜಾಯಿನ್ ಆದಮೇಲೆ ನನಗೆ ಆ್ಯಕ್ಚುಲಿ ನನ್ನ ಪ್ರೊಫೈಲ್ ನೋಡಿಬಿಟ್ಟು ರವಿ ಹೆಗಡೆ ಸರು ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ಇದೆ ಸರ್, ಅದನ್ನ ಹೇಳಲೇಬೇಕು, ನಾನು ಎಲ್ಲಿ ತುಂಬ ಕಡೆ ಹೇಳಿಲ್ಲ. ಸೊ ಎಲ್ಲ ಕಡೆ ಕೆಲಸ ಸಿಗ್ತಿರಲಿಲ್ಲ. ಒಂದು ಸರಿ ಪಟ್ಟು ಹಿಡಿದು HR ರಂಗನಾಥ್ ಸರ್ ಮೀಟ್ ಆಗಲೇಬೇಕಂತ ನಾನು ಸೂಟ್ ಕೇಸ್ ಎಲ್ಲ ತಂದಿದ್ದೆ. ಆ ಸೂಟ್ ಕೇಸ್ ಒಳಗೆ ಏನಂದರೆ ನಾನು ಮಾಡಿದ ಶಾರ್ಟ್ ಮೂವೀಸು, CD 280 ಆರ್ಟಿಕಲ್ ಯಾವ್ಯಾವ ಪತ್ರಿಕೆಯಲ್ಲಿ ಬಂದಿದೆ ಅಂತೆಲ್ಲ ಅಂತ ಹೇಳ್ಕೊಂಡು ಅವಾಗ ಹೋಗಿ 3 ದಿನ ಅಲ್ಲೇ ಕೂತಿದ್ದೆ. ಎಲ್ಲರೂ ಬಂದು ಯಾರು ಇವನು ಹುಡುಗ ಇಲ್ಲಿ ಕೂರ್ತಾನೆ ಹೀಗಂತ. ನಾನಿಲ್ಲ HR ರಂಗನಾಥ್ ಸರ್ ಮೀಟ್ ಆಗ್ಬೇಕು, ಅವ್ರು ಮೀಟ್ ಆಗೋಕ್ಕಾಗಲ್ಲ ಅಂತ. ಇಲ್ಲ ನಾನು ಮೀಟ್ ಆಗ್ಬೇಕು ಸರ್ ಅಂತ. ಒಂದು ಸರ್ ಹಮೀದ್ ಸರ್ ನನಗೆ ಈ ಟಿವಿನಲ್ಲಿ ನಾನು ಹಿಂಗೆ 3 ದಿನ ಕೂತ್ಕೊಂಡಿದ್ದೆ. ಕರೆಕ್ಟ್ ಈ ಟಿವಿ ನ್ಯೂಸ್ಗೆ ಹೋಗಿ ನಾನು ತುಂಬಾ ಸಲ ಹೇಳಿದ್ದೀನಿ. ನಾಣಯ ಕಡೆ ಕರೆದ್ರು, ನಮ್ಮ ನಾಣಯ ಇದ್ರಲ್ಲ, ಯಾಕೆ ನೀವು ಕೂತ್ಕೊಂಡಿದ್ರ ಇಲ್ಲಿ? ಆಮೇಲೆ ಅವ್ರು ಪರಿಚಯ ಮಾಡಿಸಿದ್ರು, ಅದು ಬೇರೆ ಕತೆ. ಆಮೇಲೆ ಹಮೀದ್ ಪಾಳೆ ಸರ್, ಯಾರಪ್ಪ ನೀನು ಹಿಂಗಂತ. ಸರ್ ಇಲ್ಲ ಸರ್ ಹೀಗಂತ ಜೋರಾಗಿ ಹೇಳಾಕ್ಷಿ, ಬೇಡ ಏನಾಗ್ಬೇಕು ಇವಾಗ, HR ರಂಗನಾಥ್ ಸರ್ ಮೀಟ್ ಆಗ್ಬೇಕಾ, ಯಾವ ಊರು ನಿಂದು ಹಿನ್ನೆಲೆ. ಕೊನೆಗೆ ಅವ್ನಿಗೆ ಹೇಳ್ತಾರೆ, ನಾನು HR ರಂಗನಾಥ್ ಸರ್ಗೆ ಹೇಳಿರ್ತೀನಿ ಕಣ, ಅವ್ರು ಬಂದ ತಕ್ಷಣ ಈ ಹುಡುಗನ ಮೀಟ್ ಮಾಡಿಸಂತ. ಅವ್ರು ಹೋಗಿ ಏನೋ ಹೇಳಿ ಬಂದಿದ್ದಾರೆ ಸರ್. ಕೊನೆಗೆ HR ರಂಗನಾಥ್ ಸರ್ ಊಟದ ಟೈಮ್ ಸಮಯ, ಇನ್ನೂ ಹೊಸದಾಗಿ ಈ ಕಡೆ ಬಂದರು. ಅವಾಗ ತಾನೇ ಎಲ್ಲ ಪ್ರಿಪ್ರೇಷನ್ ನಡೀತಾ ಇತ್ತು, ಅವಾಗ ತಾನೇ ಬಂದಾಗಿದ್ರು. ಬಂದ ತಕ್ಷಣ ಸರ್ ಇದು ಹಮೀದ್ ಸರ್ ಹೇಳಿದ್ರಲ್ಲ, ಹಾಂ ಇವನೇನಾ ಅಂತಂದರು. ಸೊ ನಾನು ಹೆದರಿ ಆ ಸೂಟ್ ಕೇಸ್ ಇಟ್ಕೊಂಡು, ಏನು ಸೂಟ್ ಕೇಸ್ ಇದೆ ಅಂದರು. ಸರ್ ಇದು ನಾ ಬರ್ದಿದ್ದ ಆರ್ಟಿಕಲ್ಸ್. ನೀವು ಬರ್ದಿದ್ದ ಆರ್ಟಿಕಲ್ಸ್ ಅಂತಂದರು. ಹೌದು ಸರ್ 1 ನಿಮಿಷ ನಿಮ್ಮ ಜೊತೆ ಮಾತಾಡಬೇಕು, 1 ನಿಮಿಷ ಮಾತಾಡಬೇಕು ಅಂದರು. ಆಯಿತು ಸರ್ ಅಂದೆ. ನಾನು ಹೇಳಿದೆ, ಸರ್ ನನ್ನ ಹೆಸರು ರವೀಂದ್ರ ಮುದ್ದೆ ಅಂತ, ಧಾರವಾಡದಿಂದ ಬಂದಿದ್ದೀನಿ, ಡಿಗ್ರಿ ಜರ್ನಲಿಸಮ್ ಮಾಸ್ ಕಮ್ಯುನಿಕೇಷನ್ ಮುಗಿಸಿ ಬಂದಿದ್ದೀನಿ, 280 ಆರ್ಟಿಕಲ್ ಪಬ್ಲಿಷು, 2 ಶಾರ್ಟ್ ಮೂವಿ ಮಾಡಿದ್ದೀನಿ, ಇಷ್ಟೆಲ್ಲ ಮಾಡಿದೆಯಾ, ಅದಕ್ಕೆ ನಾನೇನು ಮಾಡ್ಬೇಕಂದ್ರು. ನಾನು ಅಳಕ್ಕೆ ಶುರು ಮಾಡಿದೆ. ಸುಮ್ಮನೆ ನಾ ಏನು ಮಾಡ್ಬೇಕು ಹೇಳು ಸರ್, ನನಗೊಂದು ಕೆಲಸ ಬೇಕು. ಅಳಕ್ಕೆ ಶುರು ಮಾಡಿದೆ. ಸುಮ್ಮನಿರು ಫಸ್ಟು. ಏನು ಇಲ್ಲ ಸರ್, ನಂಗೊಂದು ಕೆಲಸ ಬೇಕಿತ್ತು. ಏನು ಕೊಟ್ಟರು ಮಾಡ್ತೀಯಾ ಅಂದರು. ಸರ್ ಏನು ಕೊಟ್ಟರು? ಕಸ ಹೊಡಿಯೋದೆ ಅಂದರು. ಹ್ಞೂ ಸರ್ ಅಂತಂದೆ. ಅವ್ರು ನಗಾಕತ್ರು ಜೋರಾಗಿ. ಅಷ್ಟರಲ್ಲಿ ರವಿ ಹೆಗಡೆ ಸರ್ ಎಂಟ್ರಿ. ಅವಾಗ ರವಿ ಹೆಗಡೆ ಸರ್ ಕಡೆ ಗೊತ್ತಿಲ್ಲ ಅವ್ರು ನೆನಪಿದೇನೋ ಇಲ್ಲದ ಅಂತೇಳಿ, ರವಿ ಇವ್ನು ಬಿಡ್ಬಾಡ್ಕೊಂಡು ಈ ಹುಡುಗ ಚುರುಕಿದ್ದಂಗೆ ಕಾಣಿಸುತ್ತೆ, ಧಾರವಾಡದವನು ಅಂದರು. ಅಷ್ಟರಲ್ಲೇ ಕನ್ನಡಪ್ರಭದಲ್ಲಿ ಸುಮಾರು ಜನ ನನ್ನ ಸೀನಿಯರ್ಸು ಸಬ್ ಎಡಿಟರ್ಸ್ ಆಗಿ ಧಾರವಾಡದ ಹುಡುಗರು ಅಂದ್ರೆ ಏನಂತ ಅವ್ರಿಗೆ ಗೊತ್ತಿತ್ತು. ಹಾಗೆ ನನ್ನ ಜರ್ನಿ ಶುರುವಾಗಿದ್ದು, ಜರ್ನಲಿಸಮ್ ಜರ್ನಿ. ಅದಾಗಿ ಆಮೇಲೆ ಜೋಗಿ ಸರು, ಉದಯ್ ಮರ್ಕಿಣಿ ಸರು ಇದು ಮಾಡ್ಕೊಂಡು, ನಿನ್ನ ಪ್ರೊಫೈಲ್ ನೋಡಿದರೆ ಅವರು ಇದನ್ನು ಮಾಡ್ಬೇಕಣ, ಜೋಗಿ ಸರು ಉದಯ್ ಮರ್ಕಿಣಿ ಸರ್ ಡಿಸೈಡ್ ಬಂದು ನಾನು ಹೇಳ್ತೀನಿ ಅಂತ ರವಿ ಹೆಗಡೆ ಸರ್ ಹೇಳಿದರು. ಹಾಗೆ ಅಪ್ಪಲ್ಲಿ ನಾನು ಮತ್ತೆ 2-3 ದಿನ ಜೋಗಿ ಸರ್ಗೆ ಬರೋದು ಎಲ್ಲ ಹೇಳೋದು. ಜೋಗಿ ಸರ್ ಎಲ್ಲ ನೋಡಿ, ಹಾಂ ಆಯಿತು, ಓಕೆ ನೋಡೋಣ ಅಂತೇಳಿ ಒಂದು ಫೈನ್ ಟೈಮ್ ಪರವಾಗಿಲ್ಲ ಮಾಡೋಣ ಅಂಥೇಳಿ ಶುರುವಾಯ್ತು. ಬಟ್ ನೀವು ಪ್ರೊಡಕ್ಷನ್ಗೆ ಯಾಕೆ ಹೋದ್ರಿ ನೀವು? ಸರ್ ಅದೊಂದು ಇದು ಆ್ಯಕ್ಚುಲಿ ನಾನು ಪ್ರೋಗ್ರಾಮ್ ಪ್ರೊಡ್ಯೂಸರ್ ಆಗಿದ್ದಿದ್ದು. ಮೊದಲಿಗೆ ಬಾಲಜ್ಞಾನಿ ಒಂದಿಷ್ಟು ಕ್ರಿಯೇಟಿವ್ ಆಗಿ ಮಾಡೋದಕ್ಕೆ ರಾತ್ರಿ ಪೂರ್ತಿ ಜೋಗಿ ಸರ್ ಅವರೆಲ್ಲ ಬರೆಯೋದು, ಅವ್ರು ಬರೆದಿದ್ದನ್ನು ಪ್ರೊಡಕ್ಷನ್ ಮಾಡ್ಬೇಕು ನಾನು. ಆ ಸಮಯದಲ್ಲಿ ಏನಾಯ್ತಂದರೆ ಅಚ್ಚುಕಟ್ಟಾಗಿ ಪ್ರೊಡಕ್ಷನ್ ಮಾಡೋರು ಯಾರೂ ಇರಲಿಲ್ಲ. ನಾವೇ ಅನಿಲ್ ಭಾರದ್ವಾಜ್ ಶುರುವಾಗಿದ್ರಂತೆ. ಅವ್ರು ಏನು ಕೊಟ್ಟು ಪ್ರೊಡಕ್ಷನ್ ಮಾಡ್ತಿದ್ದೆ ನಾನು. ಅವ್ರು ಪ್ರಿಂಟ್ನಲ್ಲಿ ಬರ್ದಂಗೆ ಬರೆದ್ರು ಅದನ್ನ ಹೆಂಗಾರು ಮಾಡಿ ಪ್ರೊಡಕ್ಷನ್ ಮಾಡ್ತಿದ್ದೆ. ಅದು ಏನೇ ಮಾಡ್ತೀವಿ ಇವನೇ ಚೆನ್ನಾಗಿ ಮಾಡ್ತಾನೆ ಅಂಥೇಳಿ ಹಾಗಿದಾಯಿತು. ಸೊ ಹಾಗೆ ಜರ್ನಲಿಸಮ್ಗೆ ಎಂಟ್ರಿ ಕೊಟ್ಟಂಥವ್ರು ಬೆಂಗಳೂರಿಗೆ ಹಿಂಗೆ ಧಾರವಾಡದಿಂದ ಬರುವಂಥ ಕ್ಯಾಂಪಸ್ ಹತ್ಕೊಂಡು ಬರುವಂಥ ಸುಮಾರು ಜನ ಹುಡುಗರಲ್ಲಿ, ಭಾಳಷ್ಟು ಜನ ಹುಡುಗರಲ್ಲಿ ನಿರ್ದೇಶಕ ಆಗ್ಬೇಕಂತ ಹುಡುಗರು ಬರ್ತಾರೆ, ನಟ ಆಗ್ಬೇಕಂತ ಬರ್ತಾರೆ. ಅಂಥಲ್ಲಿ ರವಿ ಮುದ್ದಿ ಕೂಡ ಒಬ್ಬರು.
ಆದರೆ ಪತ್ರಿಕೋದ್ಯಮ, ನನಗೆ ಹೇಗೆ ಪತ್ರಿಕೋದ್ಯಮ ನಾನು ಹೋದೆ, ಅವರು ಕೂಡ ಪತ್ರಿಕೋದ್ಯಮಕ್ಕೆ ಹೋದರು. ಸೊ ಈಗ ಒಂದು ಕಥೆಯ ಪುಸ್ತಕಗಳನ್ನ ಬರೆದಿದ್ದಾರೆ. ಅದರಲ್ಲಿ ವರದಾ ತೀರದ ಕಥೆಗಳು ಅಂತ ಒಂದು ಪುಸ್ತಕ ಇದೆ. ಇದರಲ್ಲಿನ ಕಥೆಗಳು ಒಂದು ಕಥೆನ ನಾನು ಸುಮ್ಮನೆ ಡಿಸ್ಕಸ್ ಮಾಡೋಣ ರವಿ. ಸೊ ಮೊದಲನೇದಾಗಿ ನೀವು ಜರ್ನಲಿಸಮ್ ಹೆಂಗೆ ಬಂದ್ರಿ ಅಂತ ಹೇಳಿ ಗೊತ್ತಾಯ್ತು ನನಗೆ. ಬಟ್ ಈ ಪುಸ್ತಕ ಬರೀಬೇಕು ಅಂತ ಅನಿಸಿದ್ದು ಯಾಕೆ ನಿಮಗೆ ಅಂತಂದರೆ, ಈ ಪ್ರೆಸೆಂಟಿಗೆ ಬರೋದಾದರೆ, ಯಾಕೆಂದರೆ ನಾವೇನಾಗುತ್ತೆ ಒಂದು ಸಲ ನಾವು ಜರ್ನಲಿಸಮ್ಗೆ ಹೋದರೆ ನಮ್ಮ ಮೈಂಡ್ಸೆಟ್ ಬೇರೆನೇ ಆಗುತ್ತೆ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನಾವೆಲ್ಲವನ್ನೂ ನ್ಯೂಸ್ ಥರನೇ ನೋಡೋಕ್ಕೆ ಶುರು ಮಾಡ್ತೀವಿ ಮತ್ತು ಎಲ್ಲವನ್ನೂ ಶಾರ್ಟಾಗಿ ಹೇಳ್ಬೇಕಂತ ಈ ಥರ ಎಲ್ಲ ಯೋಚನೆ ಮಾಡ್ತೀವಿ. ಬಟ್ ಕಥೆ ಒಂದು ಲೋಕನೇ ಬೇರೆ. ಸೊ ಅದು ಹೇಗೆ ಸರ್? ಆ್ಯಕ್ಚುಲಿ ವರದಾ ತೀರದ ಕಥೆಗಳಂದರೆ ನನ್ನೂರಿನ ಕಥೆಗಳು. ಅಲ್ಲಿ ಕೂಡ ನನ್ನೂರಿನ ಜೀವಗಳು ಇದ್ದಾವೆ, ಒಂದಿಷ್ಟು ಘಟನೆಗಳಿದಾವೆ. ಸೊ ನಾ ಬರೆದಿದ್ದೀವಾಗ, ಬಟ್ ಆ ಘಟನೆಗಳು ಮತ್ತು ಆ ಪಾತ್ರಗಳು ನನಗೆ ಯಾವಾಗಲೂ ಕಾಡ್ತಾ ಇದ್ವು ಸರ್. ಅಂದರೆ ಬೆಂಗಳೂರಿಗೆ ಬಂದ ಮೇಲೆ ನಮ್ಮೂರಲ್ಲಿ ಕ್ರಿಕೆಟ್ ನೋಡುವಾಗ ನಮ್ಮೂರಿನ ಕ್ರಿಕೆಟ್ ಕೊಟ್ರೇಶಿ ನೆನಪಾಗ್ತಿದ್ದ. ಯಾರೋ ಹಾದಿ ಬೀದಿಯಲ್ಲಿ ಕಾಯಿಪಲ್ಲೆ ಮಾರ್ತಿರುವಾಗ ಗಟ್ಟಿಗಿತ್ತಿ ಗುಂಡವ ನೆನಪಾಗ್ತಿದ್ಲು. ಸಣ್ಣ ಸಣ್ಣ ಹೋಟ್ಲ್ಗಳನ್ನು ನೋಡಿದಾಗ ನನ್ನ ಹೋಟೆಲ್, ನಮ್ಮ ಹೋಟೆಲ್ಲು ಕೆಲಸ ಮಾಡ್ತಕ್ಕಂಥ ಚಾದಂಗಡಿ ವಾಸಪ್ಪ ನೆನಪಾಗ್ತಿದ್ದ. ಇಲ್ಲಿ ಯಾರೋ ಅಪರೂಪದ ಕೆರೆಗಳನ್ನು ನೋಡಿದಾಗ ನಮ್ಮೂರು ನದಿ ನೆನಪಾಗ್ತಿತ್ತು. ಹಾಗೆ ಒಂದಿಷ್ಟು ಘಟನೆಗಳು ಯಾವಾಗಲೂ ಇರ್ತಿದ್ವು. ನಾನು ನಮ್ಮ ತಾಯಿಗೆ ಯಾವಾಗಲೂ ಹೇಳ್ತಾ ಬರ್ತಿದ್ದೆ, ನಾನೊಂದು ಪುಸ್ತಕ ಬರಿತೀನಿ, ಏನು ಬರಿತೀಯ ಅಂತಂದಾಗ, ಸೊ ಇಂಥ ಚಾದಂಗಡಿ ವಾಸಪ್ಪ, ಕ್ರಿಕೆಟ್ ಕೊಟ್ರೇಶಿ, ಇನ್ನೊಬ್ಬರು ಈಶ್ವರಯ್ಯ ಅಂತಂದ್ರೆ ಈಶಪ್ಪನ ಶೇಷಲೀಲೆಗಳು ಅಂತ ಬರೆದಿದ್ದೇನೆ. ಕಬಡ್ಡಿ ಅಂದರೆ ತುಂಬ ಇದು ಅಂಥವೆಲ್ಲ ಬರೀತೀನಿ ಅಂತ ನಮ್ಮಮ್ಮ ನಗಾಡಕ್ಕೆ ಶುರು ಮಾಡೋದು. ಅವ್ರದ್ದೆಲ್ಲ ಬರಿತೀಯ ನೀನು ಅಂತ. ಅಂದರೆ ಅವ್ರಿಗೂ ನಗು ಬರ್ತಿತ್ತು. ಅಂದರೆ ಆ ಪಾತ್ರಗಳು ಹಾಗೆ, ಅವ್ರ ಬಗ್ಗೆ ಯಾರು ಹೇಳಿದ್ರು ನಗವರು. ಪಾಪ ಅವ್ರು ಯಾರಿಗೂ ಏನು ಮಾಡ್ತಿರ್ಲಿಲ್ಲ, ಆ ಕ್ಯಾರೆಕ್ಟರ್ಗಳೇ ಹಾಗೆ. ಸೊ ನನ್ನೊಳಗೆ ಯಾಕೆ ಅವ್ರಿಗೆ ಜೀವ ಕೊಡಬಾರ್ದು ಕಥೆಗಳ ಮೂಲಕ ಅಂತ ಅನ್ನಿಸ್ತು. ಹಾಗಾಗಿ ಮೂಲ ಕಾರಣ ಅದು ಸರ್. ನನ್ನೂರಿನ ಕೆಲವು ಜೀವಗಳು ವಿಶಿಷ್ಟವಾಗಿ ಬದುಕಿದವರು, ವಿಚಿತ್ರವಾಗಿ ಬದುಕಿದವರು, ಮತ್ತು ನನ್ನೂರಿನ ಕೆಲವು ಘಟನೆಗಳು ಅದು ಇವತ್ತಿಗೂ ಮರೆಯಂಗಿಲ್ಲ. ಹಾಗಾಗಿ ಯಾಕೆ ನಾನು ಕಥೆಗಳ ಮೂಲಕ ಹೇಳ್ಬೋದು, ಬಹುಶಃ ಎಲ್ಲರಿಗೂ ಅಂಥ ಕ್ಯಾರೆಕ್ಟರ್ಗಳು ಅವ್ರ ಊರಲ್ಲಿ ಸಿಗ್ತಾರೆ. ನನಗಾಗಿದ ಘಟನೆಗಳು ಬಹುಶಃ ಬೇರೆ ರೂಪದಲ್ಲಿ ಕೂಡ ಕೆಲವ್ರಿಗೆ ಆಗಿರುತ್ತೆ. ಯಾಕೆ ನಾ ದಾಖಲಿಸಬಾರ್ದಂತ ಶುರು ಮಾಡಿದ್ದೆ. ಎಲ್ರಿಗೂ ಭಾಳ ಜನರಿಗೆ ಅನಿಸಿರುತ್ತೆ, ಬಟ್ ತುಂಬ ಜನ ಅದನ್ನು ಆ ಪ್ರೊಸೆಸ್ಸಿಗೆ ಬರೋಕ್ಕಾಗಲ್ಲ. ಯಾಕಂದರೆ ಅದು ಒಂಥರ ಗರ್ಭ ಧರಿಸಿ ಹೆರಿಗೆ ಮಾಡ್ದಂಗೆ ಅನ್ನೋದು ಒಂಥರ. ಅದು ಅಂದರೆ ಪುಸ್ತಕ ಬರೆಯೋದು ಅಷ್ಟು ಈಸಿ ಆಗಲ್ಲ. ಯಾಕೆ ಎಲ್ರಿಗೂ ಬರೆಯೋಕ್ಕಾಗಲ್ಲ ಅಂದರೆ ಇದೇ ಕಾರಣಕ್ಕೋಸ್ಕರ. ಬಟ್ ರವೀಂದ್ರ ಮುದ್ದಿ ಅದನ್ನು ಬರೆದಿದ್ದಾರೆ, ಅದನ್ನು ವೀರಲೋಕದಲ್ಲಿ ಪಬ್ಲಿಷ್ ಮಾಡಿದ್ದಾರೆ, ನಾನು ಈಗಾಗಲೇ ಹೇಳಿರುವ ಹಾಗೆ. ಮತ್ತು ಇದಕ್ಕೆ ಇದರಲ್ಲಿ ಇನ್ನೊಂದು ನನ್ನ ವಿಶೇಷತೆ ಅಂತಂದರೆ, ಇವರು ಯಾರು ಮುರಳೀಧರ್ ರಾಠೋಡ್ ಏನು ಕಲಾವಿದರಿದ್ದಾರೆ, ಅವರು ತುಂಬ ಒಳ್ಳೆ ಚಿತ್ರಗಳನ್ನ ಕೂಡ ಬಿಡಿಸಿದ್ದಾರೆ. ಸೊ ಅದು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ತೀರಿ. ಈಗ ಪ್ರತಿಯೊಂದು ಕಥೆಗೂ ಅದಕ್ಕೇನು ಬೇಕು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ತುಂಬ ಚೆನ್ನಾಗಿ ಅದನ್ನು ಬಿಡಿಸಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ಕೊಟ್ರೇಶಿಯ ಚಿತ್ರವನ್ನು ನೀವು ನೋಡ್ಬೋದು. ಸೊ ನಾನು ಕ್ರಿಕೆಟ್ ಕೊಟ್ರೇಶಿ ಕಥೆ ಓದಿ ಭಾಳ ಚೆನ್ನಾಗಿದೆ. ನನಗೆ ನಮ್ಮ ಊರಲ್ಲಿ ಒಬ್ಬ ನೆನಪು ಬಂದ. ಅವನ ಹೆಸರು ಪ್ರಕಾಶ್ ಅಂತ. ಅವನೊಂದು ಪಾನ್ ಶಾಪ್ ಇತ್ತು ಆ್ಯಕ್ಚುಲಿ. ಅವನು ಎಲ್ಲರೂ ಬೌಲಿಂಗ್ ಮಾಡುವಾಗ ಒಂದು ನಾರ್ಮಲ್ ಸ್ಟೈಲ್ ಇದ್ದರೆ ಅವನ ಸ್ಟೈಲ್ ಬೇರೆ ಇತ್ತು. ಅದು ಯಾವಾಗಲೂ ಅದು ನಂಗೆ ನೆನಪು ಬರೋದು, ಅವ್ನ ಸ್ಟೈಲೇ ಬೇರೆ. ಈಗಲೂ ನಮ್ಮ ಊರಿನವ್ರಿಗೆ ನೆನಪಾಗುತ್ತೆ ಅದು. ಸೊ ಆ ಥರ. ಆಮೇಲೆ ಇನ್ನೊಬ್ಬ ಕ್ರಿಕೆಟ್ ಅಂದಾಗ, ನಮಗೆಲ್ಲ ಕ್ರಿಕೆಟ್ ಹುಚ್ಚಿ, ಒಂದೇ ಜನ್ರೇಷನ್ ಅಲ್ವಾ. ತುಂಬ ಅಂದರೆ ಅದರದ್ದು ಕಮೆಂಟ್ರಿಗಳು ಅದೆಲ್ಲ ತುಂಬ ಬಾಲ್ಯದ ನೆನಪುಗಳು ತುಂಬ ಬರ್ತವೆ. ನನ್ನ ಫ್ರೆಂಡ್ ತುಂಬ ಜನ ಕ್ರಿಕೆಟರ್ ಆಗಬೇಕಂತ ಕನಸ್ಕೊಂಡು ಆಮೇಲೆ ಆಗದೇ ಇರುವಂಥದ್ದೆಲ್ಲ ಇದೆ. ಸೊ ಕ್ರಿಕೆಟ್ ಕೊಟ್ರೇಶಿ ಬಗ್ಗೆ ಹೇಳಿ. ಈ ಕಥೆ ಆಲ್ರೆಡಿ ಬರೆದಿದ್ದೀರಿ, ನಿಮಗೊಂದು ಝಲಕ್ ಸಲುವಾಗಿ ಕೇಳಿದಾರೆ ಅದಷ್ಟೇ ಆ ಕ್ಯಾರೆಕ್ಟರು. ಸರ್ ಕ್ರಿಕೆಟ್ ಕೊಟ್ರೇಶಿ ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ಹೇಳ್ತಾರೆ ಸರ್, ಜೋರಾಗಿ ಗಾಳಿ ಬಂದರೆ ಹಾರ್ಕೊಂಡು ಹೋಗ್ತಿಲ್ಲ ಅಂತೇಳಿ. ಆ ಥರದ ಕ್ಯಾರೆಕ್ಟರ್ ಸರ್. ನಂಗೆ ಕ್ರಿಕೆಟ್ ಅಂದ ತಕ್ಷಣ ನಿಜವಾಗ್ಲೂ ಇದು ಅತಿಶಯಕ್ತಿ ಆಗಲ್ಲ ನನಗೆ. ಎಸ್ಪೆಷಲಿ ಕ್ರಿಕೆಟ್ ಅಂದ ತಕ್ಷಣ ನಂಗೆ ಸಚಿನ್ ಕೊಹ್ಲಿ ಬದಲಾಗಿ ನಂಗೆ ಕ್ರಿಕೆಟ್ ಕೊಟ್ರೇಶಿ ನೆನಪಾಗ್ತಾನೆ. ಯಾಕೆ ನಾನು ಕ್ರಿಕೆಟ್ ನೋಡಿದ್ದು ಅವನಿಂದ, ಕ್ರಿಕೆಟ್ ಕಲ್ತಿದ್ದು ಅವನಿಂದ. ಹಾಗಾಗಿ ಸರ್ ಅವ್ನು ಎಂಥ ವಿಚಿತ್ರ ಕ್ಯಾರೆಕ್ಟರ್ ಅಂದರೆ, ಅವ್ರ ಮನೆಯವರಿಗೆ ಅಸಾಧ್ಯ ಕೋಪ. ಅವನು ಕ್ರಿಕೆಟು ಅವ್ನಿಗೆ ಎಷ್ಟು ಅಂತಂದರೆ, ತನಗೆ ಸಿಗೋದ್ರಲ್ಲಿ ವ್ಯಾಪಾರ ಮಾಡೋದ್ರಲ್ಲಿ ದುಡ್ಡೆಲ್ಲ ಕೂಡಿಟ್ಕೊಂಡು ಬ್ಯಾಟು ಬಾಲು ಎಲ್ಲವನ್ನು ಕಿಟ್ಟು ತೊಗೊಂಡು ಇಡೀ ಊರು ಮಂದಿ ಆಡಿಸೋದವನು. ನಾವು ಹೇಗಂದರೆ ಅವನಿಗೆ ಅವಕಾಶ ಕೊಡ್ತಿರ್ಲಿಲ್ಲ ಆಡೋಕ್ಕೆ, ಆದರೂ ಪಾಪ ಪ್ರೀತಿಯಿಂದ ಬರೋವನವನು. ಬೇರೆ ಬೇರೆ ಊರಿಗೆ ಟೂರ್ನಮೆಂಟ್ ಇದ್ದಾಗ ಪಾಪ ಅವನು ಬ್ಯಾಟು ಬಾಲು ತೊಗೊಂಡು ಇದು ಮಾಡ್ಕೊಂಡು ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಒಂದೇನೋ ಗಾಡಿ ಮಾಡ್ಕೊಂಡು ಜವಾಬ್ದಾರಿ ಅವಂದೇ. ಆದರೆ ಅವ್ನಿಗೆ ಅವಕಾಶ ಸಿಗ್ತಿರಲ್ಲ 11 ಮಂದಿ ಒಳಗಡೆ. ಆದರೂ ಕೂಡ ಅದು ಏನೋ ಅನ್ಕೊಳ್ಳೋದನೆ ಕ್ರಿಕೆಟ್ ಮೇಲಿರೋ ಪ್ರೀತಿಗೋಸ್ಕರ, ಊರಿನ ಇಗೋಸ್ಕರ ಕೂತ್ಕೊಂಡು ಆಡಿ ಮತ್ತು ಒಟ್ಟಿಗೆ ಕೂಡಿಸ್ಕೊಂಡು ಬರೋನು ಅದನ್ನು.
ಒಂದು ಸರಿ ಅಪರೂಪಕ್ಕೆ ಯಾರಾದರೂ ಬಿಟ್ಟರೆ ಆ ಥರದ್ದು ಟೈಮ್ನಲ್ಲಿ ಅವನಿಗೆ ಸಿಗೋದು ಸರ್. ಮತ್ತು ಅವನಿಗೆ ಟೆಕ್ನಿಕ್ ಅವಾಗಲೇ ತಾಂತ್ರಿಕವಾಗಿ ಎಲ್ಲ ಆಫ್ಲೈನ್, ಆಫ್ ಸೈಡ್, ಆಮೇಲೆ ಕವರ್ ಡ್ರೈವ್ ಅಂದ್ರೇನು, ಆಫ್ ಲೆಂತು, ಈ ಥರದ್ದು ಎಲ್ಲ ತಾಂತ್ರಿಕ ಇದನ್ನುಗಳನ್ನು ಅವ್ನು ಹೇಳೋನು. ನಮಗೂ ಇವತ್ತಿನವರೆಗೂ ಗೊತ್ತಿಲ್ಲ, ಅವಾಗಲೇ ಬಳಸ್ತಿದ್ದೆ ಸರ್. ಅವನು ವಿಚಿತ್ರ, ನನಗೆ ಈಗಲೂ ವಿಚಿತ್ರ ಅಂದರೆ ದ್ರಾವಿಡ್ ಅವರ ಅಪ್ಪಟ ಅಭಿಮಾನಿ ಅವನು. ದ್ರಾವಿಡ್ ಅವರು ಟೆಸ್ಟಲ್ಲಿ ಏನು ಸ್ಕೋರ್ ಮಾಡಿದರು, ಎಷ್ಟು ಸೆಂಚುರಿ ಹೊಡೆದಿದ್ದಾರೆ, ಎಷ್ಟು ಹಾಫ್ ಸೆಂಚುರಿ ಹೊಡೆದಿದ್ದಾರೆ, ಅಟ್ ದಿ ಸೇಮ್ ಟೈಮ್ ಒನ್ ಡೇ ಮ್ಯಾಚಲ್ಲಿ ಏನೇನು ಸಾಧನೆ ಮಾಡಿದ್ದಾರೆ, ಅವ್ರ ಕ್ಯಾಪ್ಟನ್ಸಲ್ಲಿ ಎಷ್ಟು ಮ್ಯಾಚ್ಗಳನ್ನು ಗೆದ್ದರು, ಅಷ್ಟು ರೆಕಾರ್ಡ್ಸನ್ನು ತಲೆಯಲ್ಲಿ ಇಟ್ಕೊಂತಿದ್ದ. ಕಪಿಲ್ ದೇವ್ ಅಂದರೆ ಇದು ವಿಕಿಪೀಡಿಯಾ, ನಮ್ಮೂರಿನ ಕ್ರಿಕೆಟ್ ವಿಕಿಪೀಡಿಯಾ ಅಂದರೆ ಕೊಟ್ರೇಶಿ, ಅಂಥ ಕ್ಯಾರೆಕ್ಟರು ಸರ್. ಅದು ಆಗ್ತಾ ಆಗ್ತಾ ಕೊಟ್ರೇಶಿ ಬಾಳಲ್ಲಿ ಅಂದರೆ ಹೇಗಾಗ್ಬಿಡುತ್ತೆ ಅಂದರೆ, ಪಾಪ ಅವನಿಗೆ ಏನಾದರೂ ಮಾಡಲೇಬೇಕು, ಚಿಕ್ಕ ಪುಟ್ಟ ಹೊಲ ಇದ್ವು, ಅವ್ರ ಅಣ್ಣಂದ್ರೆಲ್ಲ ಇದ್ದರು. ಕಾಲಾನಂತರದಲ್ಲಿ ಅವ್ರ ಅಣ್ಣಂದ್ರೆ ಇಬ್ಬರು ಪಾಪ ಬೇರೆ ಬೇರೆ ಇದಕ್ಕೆ ತೀರು ಹೋಗ್ತಾರೆ. ಅದಾದ ನಂತರ ಇವನಿಗೆ ಮನೆ ಜವಾಬ್ದಾರಿ ಬರುತ್ತೆ. ಅಲ್ಲಿ ನನಗೆ ಫೀಲ್ ಆಗುತ್ತೆ, ಅವನು ಯಾವಾಗ ಎಮ್ಮೆ ಕಾಯಿ ಮೇಯ್ಸಕ್ಕೆ ಹೋಗ್ತಾನೆ, ಅಲ್ಲಿ ನನಗೆ ನಮ್ಮೂರಿನ ಕ್ರಿಕೆಟ್ ಅನಾಥ ಆಯ್ತಲ್ವಾ ಅಂತ ನಂಗೆ ಸುಮಾರು ಸರಿ ಅನಿಸಿದೆ. ಯಾಕಂದರೆ ಒಂದು ಉತ್ಸವ ಮೂರ್ತಿ ಥರ ಅವನು. ಕ್ರಿಕೆಟ್ ಅಂದ ತಕ್ಷಣ ಎಲ್ಲವನ್ನ ರೆಡಿ ಮಾಡೋನು ಹೀಗೆ ಅಂತ ಎಲ್ಲರೂ ಇರ್ತಿದ್ರು, ಆದರೆ ಮುಖ್ಯವಾಗಿ ಅವನಿದ್ದಾಗ ಅದಕ್ಕೊಂದು ಇದು ಬೇರೆ ಬರೋದು. ಹಾಗಾಗಿ ಅವನು ಯಾವಾಗ ಕ್ರಿಕೆಟಿಂದ ದೂರ ಸರಿತಾ ಹೋದ್ನೋ, ಕ್ರಿಕೆಟು ನಮ್ಗೆ ಗೊತ್ತಿಲ್ಲದಂಗೆ ನಮ್ಮ ಕಾಲಘಟ್ಟದಲ್ಲಿ, ನಮ್ಮ ಟೈಮ್ನಲ್ಲಿ ದೂರ ಸರಿತಾ ಹೋಯ್ತಾ ಅಂತ ನನಗನ್ನಿಸ್ತಾ ಇತ್ತು. ಇದ್ರಲ್ಲೊಂದು ಮ್ಯಾಚ್ ಬರುತ್ತಲ್ಲ, ಮ್ಯಾಚಲ್ಲಿ ತುಂಬ ಪ್ರಮುಖ ಪಾತ್ರ ಕೊಟ್ರೇಶ್ ವಹಿಸ್ತಾನೆ. ಅದು ನಿಜವಾಗ್ಲೂ ನಡೆದದ್ದು? ಹೌದು, ಅದು ನಿಜವಾಗ್ಲೂ ನಡೆದಿದೆ. ಒಂದಿಷ್ಟು ರೋಚಕತೆಗೆ ನಾನು ಇದು ಮಾಡಿದ್ದೀನಿ, ಬಟ್ ಮ್ಯಾಚ್ ನಡೆದಿದ್ದು ನಿಜ ಸರ್. ನಾವು ಮರಳು ಮೇಲೆ ಆ ತಂಡವನ್ನು ಅವತ್ತು ಗೆದ್ದಿದ್ದು ನಿಜ. ಆ ಇದರಲ್ಲಿ ಕೊಟ್ರೇಶ್ ಕೂಡ ಇದ್ದ. ಮತ್ತು ಹೆಂಗಂದರೆ ಆಗಲಾರ್ದ ಸಂದರ್ಭಗಳಲ್ಲಿ ಒಂದಿಷ್ಟು ಟೆಕ್ನಿಕ್ ಶಾಟ್ ಹೊಡೆದು ಗೆಲ್ಲಿಸೋನು ಒಂದು ಮ್ಯಾಚು. ಹೀಗೆ ನಾವು ಅನ್ಕೊಂತಿದ್ವಿ ಅವ್ನು ಆಡಲ್ಲ ಹೀಗಂತೇಳಿ, ಬಟ್ ಅವ್ನು ಎಲ್ಲವೂ ಗೊತ್ತಿತ್ತು. ಮತ್ತು ಎಷ್ಟೋ ಸಣ್ಣ ಮಕ್ಕಳಿಗೆ ಅವನು ಹೇಳ್ತಿದ್ದ, ಕಲಿಸ್ತಿದ್ದ. ಆಮೇಲೆ ಅವನು ನನಗೆ ಎರಡು ಬಹಳ ವಿಶೇಷ ಅನಿಸ್ತು, ಅವನು ಪಿಚ್ ಮೇಲೆ ಚಪ್ಪಲಿ ಹೌದು ಓಡ್ತಿರ್ಲಿಲ್ಲ ಅವನು. ಆ ರೆಸ್ಪೆಕ್ಟು, ಅದು ಟೆಂಪಲ್ ಥರ ಅಂತ ತುಂಬ ಅಪಾರ ರೆಸ್ಪೆಕ್ಟು. ಆಮೇಲೆ ಅವನಿಗೆ ಹೇಗಂದರೆ, ಆಮೇಲೆ ನಾವು ಆಡ್ತಿದ್ದಿದ್ದು ನಮ್ಮೂರು ಮಠ ಅಂತ ಕರಿತೀವಿ. ಮಠ ಅಂದರೆ ಈ ಲಿಂಗಾಯತರು ಮತ್ತು ಅವ್ರನ್ನೆಲ್ಲವನ್ನು ಇದು ಮಾಡ್ತಾರಲ್ಲ, ಸೊ ಅದು ಒಂದು ಇದು ನಮ್ಗೆ ಅದೇ ಸ್ಟಂಪು ಅದೇ ಒಂದು ಇದು ಅಂತ ಹೇಳ್ಕೊಂಡು ಗದ್ದಿಗೆ ಅಂತಿದ್ವಿ. ನಮ್ಮೂರು ಮಠ ಹೊಳದಂಡಿ ಪಕ್ಕದಲ್ಲಿ ಇರೋದು. ಇವೊಂದು ಅಲ್ಲೇ ಬಸ್ ಸ್ಟ್ಯಾಂಡ್ನಲ್ಲೇ ಒಂದು ಶೆಡ್ಡು, ಅಲ್ಲಿ ಒಂದು ಸಣ್ಣ ಇದ್ರ ಥರ ಪಾನ್ ಶಾಪ್, ಚಿಕ್ಕ ಪುಟ್ಟ ಅಂಗಡಿ. ಹೌದು ಸರ್. ಅದರಿಂದ ಬಂದು ದುಡ್ಡನ್ನೇ ಕ್ರಿಕೆಟ್ಗೂ ಇದು ಮಾಡ್ತಿದ್ದ ಅವನು. ಆಮೇಲೆ ಯಾವಾಗಲೂ ಒಂದು ದೊಡ್ಡ ರೇಡಿಯೋ, ನನಗೆ ಈಗಲೂ ಅದರಲ್ಲಿ ಬರ್ದಿದ್ದೇನೆ ಸರ್. ಎಮ್ಮಿ ಮೈಸಾಕತ್ತು ಕ್ರಿಕೆಟ್ ಕೇಳತ್ತ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕ್ರಿಕೆಟ್ ಕೇಳೋದು ಮಲ್ಕೊಂಡು, ಕ್ರಿಕೆಟ್ ಟೆಸ್ಟ್ ಇದ್ದರೆ 5 ದಿನ ಪರಿಪೂರ್ಣ ಅಂಕಿಅಂಶಗಳು ಸಮೇತ ಇರೋವು. ಎಷ್ಟು ಇದಾಗತ್ತಂತ ಅಂತಾನು ವಿಶೇಷ ಕ್ಯಾರೆಕ್ಟರ್ ಸರ್. ಇನ್ನೂ ಒಂದು ವಿಶೇಷ ಇದೆ, ಏನಂದ್ರೆ ಆ ಕ್ರಿಕೆಟ್ ಕೊಟ್ರೇಶ್ ಈಗಲೂ ಬದುಕಿದ್ದಾರೆ. ಹೌದು ಸರ್, ಈಗಲೂ ಇದ್ದಾರೆ. ವಂಡರ್ಫುಲ್. ಈಗಲೂ ಇದ್ದಾರೆ. ಅದು ನನಗೆ ನಮ್ಮ ತಾಯಿ ಈಗ ಅವ್ರದ್ದು ಈ ಪುಸ್ತಕ ಓದಿದ ನಂತರ ಮತ್ತೆ ಕೆಲವರು ಓದ್ದವರು ಅವರನ್ನು ನೋಡ್ತಿದ್ದಾರಂತೆ. ಅಂದರೆ ಈಗಿನ ಹುಡುಗರು ಕೆಲವರು, ನಾನು ಬರ್ದಿದ್ದು ಆಲ್ಮೋಸ್ಟ್ 25 ವರ್ಷದ. 25. ನಾನು ಬಾಲ್ಯದಲ್ಲಿದ್ದಾಗ, ನಾನು SSLC ಇದ್ದಾಗ ಕಂಡ ಇದಗಳನ್ನು ದಾಖಲಿಸಿದ್ದಿಲ್ಲ. ಈಗೊಂದು 50-55 ವರ್ಷ ಆಗಿದೆ ಅವ್ರಿಗೆ ಹಂಗಾದ್ರೆ? ಹಾಂ ಸರ್. 25. ಸೊ ನೋಡಿ ಎಷ್ಟು ಚೆನ್ನಾಗಿ ಕಥೆನ ರವೀಂದ್ರ ಮುದ್ದಿ ಬರೆದಿದ್ದಾರೆ. ಅದನ್ನು ದಯವಿಟ್ಟು ನೀವು ಅದು ಒಂದು ಹೇಳ್ಬೇಕು ನಿಮಗೆ. ಈ ಪುಸ್ತಕಗಳು ವೀರಲೋಕ ಪಬ್ಲಿಷರಿಂದ ಆಗಿರುವಂಥದ್ದು. ಆನ್ಲೈನ್ ಲಿಂಕ್ ಅಂದರೆ ಬೈ ಮಾಡೋಕ್ಕೆ ನಿಮಗೆ ಕಮ್ಯುನಿಟಿ ಪೇಜಲ್ಲೂ ಹಾಕಿರ್ತೀನಿ, ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ. ಪುನೀತ್ ತಪ್ಪದೆ ಹಾಕಿ. ಈ ಪುಸ್ತಕಗಳನ್ನ ಖಂಡಿತ ನೀವು ಕೊಂಡು ಓದಿ. ನೀವು ಯು ವಿಲ್ ರಿಯಲಿ ಲೈಕ್ ದೆಮ್. ನೀವು ಓದಿದ ಮೇಲೆ ಖಂಡಿತ ನೀವು ಈ ಪ್ರೋಗ್ರಾಮಲ್ಲೂ ಕೂಡ ಕೆಳಗಡೆ ಕಮೆಂಟ್ ಮಾಡ್ತೀರಾ, ಮತ್ತು ಲೇಖಕರಾದ ರವಿ ಮುದ್ದಿಯವ್ರಿಗೂ ಕೂಡ ನೀವು ಇದನ್ನು ತಿಳಿಸ್ತೀರಾ ಅಂತ ನನಗೆ ಒಂದು ಖಂಡಿತ ನಂಬಿಕೆ ಇದೆ. ನನಗೆ ಆ್ಯಕ್ಚುಲಿ ಹೇಳಬೇಕಂತಂದ್ರೆ, ಈಗ ರವಿ ಮುದ್ದಿಯವ್ರನ್ನ ನಾನು ಒಂದು ಇಂಟರ್ವ್ಯೂ ಮಾಡಬೇಕು ಅಂತಂದಾಗ, ಅಂದರೆ ನಾನು ಅಂದ್ಕೊಂಡಾಗ ಪುಸ್ತಕ ಹೆಂಗೆ ಬರೆದಿರ್ತಾರೆ, ಇವ್ರ ಕಥೆನ ಹೆಂಗೆ ಬರೆದಿರ್ತಾರೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಸಂಶಯ ಇತ್ತು. ಚೆನ್ನಾಗೇ ಬರ್ತಿರ್ತಾರೆ ಅಥವಾ ತುಂಬ ಏನಾದರೂ ಚೆನ್ನಾಗಿರಲ್ವಾ ಹಿಂಗೆ. ಬಟ್ ಆನೆಸ್ಟಾಗಿ ನಂಗೆ ತುಂಬ ಇಷ್ಟ ಆಯಿತು ಕಥೆಗಳು. ಬರೆಯುವಂಥ ಶೈಲಿ, ಆ ಕಥಾವಸ್ತುನ ಆಯ್ಕೆ ಮಾಡ್ಕೊಂಡಿರೋದು ಮತ್ತು ಅದನ್ನ ಎಂಡ್ ಮಾಡಿರುವಂಥ ರೀತಿ ಎಲ್ಲವೂ ಕೂಡ ಭಾಳ ಚೆನ್ನಾಗಿದೆ. ಭಾಳ ಹೃದಯ ಸ್ಪರ್ಶಿ, ಅಂದರೆ ಮನಸ್ಸಿಗೆ ಮುಟ್ಟುತ್ತೆ. ಯಾಕೆ ಮನಸ್ಸಿಗೆ ಮುಟ್ಟುತ್ತೆ ಅಂದರೆ ಮನಸ್ಸಿಂದ ಬಂದಿರೋದು ಅದು. ಅದರಲ್ಲಿ ಏನೂ ಒಂದು ಆರ್ಟಿಫಿಷಿಯಲ್ ಇಲ್ಲ, ಎಲ್ಲ ನಮ್ಮ ಲೈಫಲ್ಲಿ ನೋಡಿರುವಂಥದ್ದು. ಇದರಲ್ಲಿ ಇನ್ನೂ ಒಂದು ಕಥೆ ಇದೆ.
ಅದು ಯಾವುದು ಅಂದರೆ ಇದ್ರಲ್ಲಿ ಸುಮಾರು ಕಥೆಗಳಿದೆ, ಬಟ್ ನಾನು ಸುಮ್ಮನೆ ಒಂದೆರಡು ಕಥೆಗಳನ್ನ ತಗೋತಾ ಇದ್ದೀನಿ ಅಷ್ಟೇ. ಇನ್ನೊಂದು ಈ ನಾಟಕ ಅದು ಒಂದು ಕಥೆ ಇದೆ, ಅದ್ರ ಹೆಸರು ನಾಟಕ ಮತ್ತು ನಟಿಮಣಿಗಳು ಅಂತ. ಅಂದರೆ ಒಂದು ಊರಲ್ಲಿ, ನಿಮ್ಮ ಊರಲ್ಲಿ ನಡೆದಿರುತ್ತೆ, ನಾಟಕ ನಡೀತಿರ್ಬೇಕಾದ್ರೆ ಹೀರೋಯಿನ್ ಪಾತ್ರ ಮಾಡೋಕ್ಕೆ ಬೇರೆ ಊರಿಂದ ಬಂದ್ರೆ ಇಡೀ ಊರು ಆಕೆಗೆ ಫಿದಾ ಆಗಿ ಆಕೆ ಹಿಂದಿಂದನೇ ಹೋಗೋದು. ಸೊ ಅದು ಭಾಳ ಚೆನ್ನಾಗಿದೆ ಸರ್. ಅದು ಭಾರಿ ಇಂಟ್ರೆಸ್ಟಿಂಗ್. ನಾವೇನೋ ಚಿಕ್ಕವರವಾಗ ನಮ್ಮ ಗುಡಿಸಲುಕಪ್ಪು ಊರುಸು ಅಂತ ನಮ್ಮೂರಿಂದ ಕೇವಲ 3 ಕಿಲೋಮೀಟರ್ ಸರ್ ಅದು. ಆ ಟೈಮ್ಗೆ ಇನ್ನೂ ಒಂದೇ ಒಂದು ಬಸ್ ಇರ್ತಿತ್ತು ಅದಕ್ಕೆ. ಹಾಗಾಗಿ ಗುಡಿಸಲುಕಪ್ಪು ಊರುಸು ಬೇಸಿಗೆ ಟೈಮ್ನಲ್ಲಿ ಬರೋದು ಸರ್ ಅದು. ಆ ಉರುಸು ಬಂತಂದರೆ ಆ ಊರಿಗೆ ಅಷ್ಟೇ ಅಲ್ಲ, ಆ ಊರಿನ ಸುತ್ತಲಿನ ನಮ್ಮೂರು ಸೇರಿದಂತೆ ಸುತ್ತಲಿನ ಇವ್ರಿಗೆ ಒಂಥರ ಸಂಭ್ರಮ. ಯಾಕಂದರೆ ನಾನು ನಾಟಕ ನಡೀತಿತ್ತು, ಆ ನಾಟಕಕ್ಕೆ ಒಬ್ಬರು ಹೆಣ್ಮಕ್ಳನ್ನ ಕರ್ಕೊಂಬರ್ತಿದ್ರು. ನಮ್ಮೂರು ಲಕ್ಷ್ಮೇಶ್ವರ, ಗುಡಿಗೇರಿ, ಈ ವಿಜಯಪುರ ಅಂದರೆ ಎಲ್ಲಿ ಪ್ರೊಫೆಷ್ನಲ್ ವೃತ್ತಿಪರ ನಾಟಕ ಇವರು ಇರ್ತಾರಲ್ಲ ಕರ್ಕೊಂಬರ್ತಿದ್ರು. ಅವ್ರು ನೋಡಿದ್ರೆ ಒಂದು ದೊಡ್ಡ ಸಂಭ್ರಮ. ಚಿಕ್ಕ ಮಕ್ಕಳು ನಮಗೆ ಗೊತ್ತಾಗ್ತಿರ್ಲಿಲ್ಲ. ಈ ನಮಗಿಂತ ಸೀನಿಯರ್ಸು ಎಲ್ಲ ಕೆಲವರು ಬಂಡಿ ಎತ್ತಿನ ಚಕ್ಕಡಿ ಕಟ್ಕೊಂತ ಹೋಗೋದು, ನಮ್ಮ ಕಡೆ ನಡ್ಕೊಂತ ಹೋಗ್ತಿದ್ರು. ಒಟ್ಟು ಆ ಟೈಮ್ ಅಂತೂ ಫುಲ್ಲು ಹೌಸ್ಫುಲ್ ಅಂತಾರಲ್ಲ, ಹಂಗೆ ಇಡೀ ಗುಡಿಸಲುಕಪ್ಪನೇ ಹೌಸ್ಫುಲ್ ಆಗೋದು. ಅದ್ರದ್ದು ಒಂದು ಆ ನಾಟಕ ಮಣಿ ಅಂತ ನಾನು ಅಲ್ಲಿ ಬಳಸಿದ್ದೀನಿ. ಅಂದರೆ ಹೆಣ್ಮಗಳನ್ನ ಕರ್ಕೊಂಬಂದಾಗ ಪಾಪ ಆ ನಟಿಯನ್ನು ಕರ್ಕೊಂಬಂದಾಗ ಏನೇನು ಹರಸಾಹಸ ಮಾಡಬೇಕಾಗಿತ್ತು ಪಾಪ. ನಮ್ಮೂರು ತುಂಬ ಕುಗ್ರಾಮ, ಆ ಗುಡಿಸಲುಕಪ್ಪ ಅನ್ನೋದು ಮತ್ತಷ್ಟು ಕುಗ್ರಾಮ. ಇವಾಗ ಒಂದಿಷ್ಟು ಅಭಿವೃದ್ಧಿ ಆಗಿದೆ. ಅವ್ರು ನಮ್ಮೂರು ಕರ್ಕೊಂಬಂದು ನಮ್ಮೂರಿಂದ ಒಂದು ಯಾವುದಾದ್ರೂ ಬೇರೆ ಗಾಡಿಯಲ್ಲಿ ಕರ್ಕೊಂಡು ಹೋಗ್ಬೇಕು. ಅದು ಒಂದು ನಂಗೆ ತುಂಬ ಇದಾಗಿದೆ. ಅವ್ನು ಏನೆಲ್ಲ ಸರ್ಕಸ್ ಮಾಡೋರು, ನಾಟಕ ಮೇಸ್ಟ್ ಹೆಂಗೆ ಮಾಡೋನು, ಅದಕ್ಕೊಬ್ಬ ಮ್ಯಾನೇಜರ್ ಇರ್ತಿದ್ದ. ಇವ್ರಿಗೆ ಕರ್ಕೊಂಬಂದು ಮನೆ ಮುಟ್ಟಿಸ್ಬೇಕು ಚಿಂತೆ, ಅದು ಬೇರೆಯವ್ರಿಗೆ ಅವಳು ನೋಡೋದ ಚಿಂತೆ. ಕೊನೆಗೆ ಬರದೇ ಇದ್ದಾಗ ಬಸ್ ಅವಳು ನಾನು ಲೇಟ್ ಆದರೆ ನಾವು ಹೋಗ್ಬಿಡ್ತೇನೆ ವಾಪಸ್ ಅಂತ ಹೊರಡವಳು. ಈ ಥರದ್ದು ಬ್ಯಾಲೆನ್ಸ್ ಮಾಡ್ಕೊಂಡು ಆ ನಾಟಕ ಹೆಂಗೆ ಮಾಡ್ತಿದ್ರು. ಆ ತಾಲೀಮು ಮಾಡೋವಾಗಂತರೂ ನಾಟಕ ಮೇಸ್ಟ್ ಧ್ವನಿ ಬಿದ್ದೋಗೋದು, ಅಷ್ಟು ಜನ ಸೇರಿರ್ತಿದ್ರು ಅಲ್ಲಿ. ಹಾಗಾಗಿ ಆ ನಾಟಕ ದಿವನಂತರೂ ಇನ್ನೊಂದು ಸೇರಿಸಿದ್ದಾನೆ ಸರ್. ಆ ನಾಟಕ ಶುರು ಆಗ್ತಿದ್ದಂಗೆ ಒಂದು ಡೈಲಾಗ್ ಹೊಡಂಗಿಲ್ಲ, ನೆಕ್ಸ್ಟ್ ಡೈಲಾಗ್ ಅಲ್ಲಿ ಕುತ್ಕೊಂಡು ಹೊಡಿತಿದ್ರು. ಹೌದಪ್ಪಾ ಅಂತಿದ್ರು. ಸುಮ್ಮನೆ ಅವ್ನು ನಾಟಕ ಮಾಸ್ಟರ್ ಎದ್ದು ಬರೋದು, ಕೈ ಮುಗಿತಿದ್ರು, ಸುಮ್ಮನಿರು ಮರೆ ನಾಟಕ ಶುರುವಾಗ್ಲೇನವರು. ಹಾಗೆ ಒಬ್ಬರಿಲ್ಲ, ಎಲ್ಲ ಸುತ್ತಲಿನ ಹುಡುಗರು ಬರೋರು, ಅಷ್ಟೇ ಎಂಜಾಯ್ ಮಾಡ್ತಿದ್ರು. ಆ ನಾಟಕ ನಡೆಯೋದು ಅಂತಂದರೆ ಎಲ್ಲರೂ ಬಂದು ಊಟ ಮಾಡ್ಕೊಂಡು ಆ ಉರುಸು ಇದು ಮಾಡ್ಕೊಂಡು ಕೆಲವರು ಸಿಹಿ ಮಾಡ್ತಿದ್ರು, ಮತ್ತು ಯಾರೋ ಏನೇನೋ ಬೇರೆ ನಾನ್ ವೆಜ್ ಮಾಡ್ಕೊಂಡು ತಿಂತಾಯಿದ್ರಲ್ವ, ಬಂದು ನಾಟಕ ನೋಡಬೇಕು. ಅಲ್ಲಿ ಕೆಲವರು ಸೀರಿಯಸ್ಗೆ ನಾಟಕ ನೋಡೋ ಚಿಂತೆ ಆದರೆ ಇನ್ನು ಕೆಲವ್ರದ್ದು ಬೇರೆ ಚಿಂತೆ, ಹುಡುಗಿದು. ಯಾಕಂದ್ರೆ ಅವ್ರಿಗೆ ಒಂದು ಅಕ್ಕಪಕ್ಕದಲ್ಲಿ ಊರಲ್ಲಿ ಇರ್ತಾರೆ, ಸಹಜ ಟೈಮ್ನಲ್ಲಿ ಮೀಟ್ ಆಗೋಕ್ಕಾಗಲ್ಲ, ಅಲ್ಲಿ ತುಂಬ ಕಟ್ಟುನಿಟ್ಟು ಆ ಥರದ್ದು. ಇದೇ ಸಂದರ್ಭ ಅವರಿಗೆ ಅಲ್ಲೇ ಒಂದು ಕಣ್ಣಿಗೆ ಒಂದು ಕಣ್ಣು ಬೆರಿತಾ ಇರುತ್ತೆ, ಈ ಥರದ್ದು. ಆಮೇಲೆ ಅಲ್ಲಿ ವಯಸ್ಸಾದ ಮುದುಕರು ಕೂಡ ಡೈಲಾಗ್ ಹೊಡಿತಿರ್ತಾರೆ, ಹೌದನಪ್ಪ ಅಂತ. ಆ ನಾಟಕ ಹೆಣ್ಣುಮಗಳು ಬಂದು ಸ್ಟೇಜ್ ಎಂಟ್ರಿ ಆದ್ರೆ ಸಾಕು ಓ ಅಂತಿರ್ತಾರೆ. ಅದೆಲ್ಲವನ್ನು ನಾನು ಕೇಳಿದಾಗೆ, ನಾನು ನೋಡಿದಾಗೆ ಅವಾಗ ನನಗೆ ಅಷ್ಟು ಇದು ಅನಿಸಿರ್ಲಿಲ್ಲ. ಬಟ್ ಹಂತವಾಗಿ ಎಷ್ಟು ವಿಶೇಷತೆ ಅನಿಸುತ್ತಲ್ಲ ಅಂತ ಅದು ಒಂದು ಬರೆದಿದ್ದು ಸರ್ ಅದು. ಸೊ ಅದು ಬಹುಶಃ ಉತ್ತರ ಕರ್ನಾಟಕ ಇರ್ಬೋದು ಅಥವಾ ದಕ್ಷಿಣ ಕರ್ನಾಟಕ ಇರ್ಬೋದು, ಹಳ್ಳಿ ಊರುಗಳಲ್ಲಿ ಎಲ್ಲೆಲ್ಲಿ ನಾಟಕ ನಡೀತಿದ್ವು ಆಗಿನ ಕಾಲದಲ್ಲಿ ಎಲ್ಲರೂ ಕೂಡ ಇದನ್ನು ಅನುಭವಿಸಿರ್ತಾರೆ. ಸೊ ನಾನು ಒಂದು ಹೇಳ್ತೀನಿ ನಿಮಗೆ ಚಿಕ್ಕದು, ಅಂದರೆ ನಮ್ಮೂರಲ್ಲಿ ಇದೇ ಥರ ಪ್ರತಿ ವರ್ಷ ನಾಟಕ ನಡೆಯೋದು. ನಮ್ಮ ತಾಯಿ ಊರಲ್ಲಿ ನಾವು ಹೆಂಗೆ ಅಂದರೆ, ನಮ್ಮದು ಕೊಪ್ಪಳ ಜಿಲ್ಲೆ ಒಂದು ಹಳ್ಳಿ, ಯಲಬುರ್ಗಾ ತಾಲೂಕು. ನಾವು ನಮ್ಮ ತಂದೆ ಊರಿಗೆ ಸುಮ್ಮನೆ ಹಿಂಗೆ ಹೋಗಿ ಒಂದಿನ ಇರೋದಷ್ಟೇ, ಮರುದಿನ ತಾಯಿ ಊರಿಗೆ ಹೋಗ್ಬಿಡೋದು. ತಾಯಿ ಊರಲ್ಲೇ ಇರ್ತಿದ್ವಿ ನಾವು. ಪಕ್ಕದಲ್ಲಿ 2 ನಡ್ಕೊಂಡು ಹೋಗ್ಬೋದು. ಅಲ್ಲಿ ಪ್ರತಿ ವರ್ಷ ಒಂದು ನಾಟಕ ಮಾಡೋರು. ಆ ನಾಟಕದ ರಿಹರ್ಸಲ್ಲು ನಡೀತಿಲ್ಲ, ಆ ರಿಹರ್ಸಲ್ ನೋಡೋಕ್ಕೆ ನಾವು ಹೋಗಿ ಕೂತ್ಕೊಳ್ಳೋದು ಫಸ್ಟು. ನೀವು ನೋಡಿರ್ತೀರ ಅದನ್ನು. ಏನೋ ಒಂದು ದೇವಸ್ಥಾನ ಪಕ್ಕದಲ್ಲಿ ಒಂದು ಹಾಲ್ ಇತ್ತು, ಅಲ್ಲಿ ರಿಹರ್ಸಲ್ ನೋಡೋಕೆ ಫುಲ್ ಜನ. ಅದರಲ್ಲಿ ಹುಡುಗಿ ಇರ್ತಿರ್ಲಿಲ್ಲ, ಬರೀ ಇವರೇ ರಿಹರ್ಸಲ್ ಮಾಡೋದು. ಆ ಹೀರೋಯಿನ್ ಪಾತ್ರದ ಡೈಲಾಗ್ನ ಯಾರೊಬ್ಬರು ಹೇಳೋದು. ಅದನ್ನು ಯಾರು ಮಾಡ್ತಾರೆ ಅಂದರೆ ಅವಳು ಇದ್ದಾಳೆ, ಅವಳು ಬರ್ತಾಳೆ ಅಂತ. ಅದು ಒಂದು ಕ್ಯೂರಿಯಾಸಿಟಿಗೆ ಬಿಲ್ಡ್ ಮಾಡ್ತಿದ್ರು, ಅವಳು ಬರ್ತಾಳೆ ಅಂತೇಳಿ. ಆಮೇಲೆ ಆ ದಿನ ಬಂತದು, ನಂಗೆ ನೆನಪಿದೆ ಅದು. ಅವಳು ಸಂಜೆ ಮುಂದೆ 4 ಗಂಟೆಗೋ 5 ಗಂಟೆ ಬಸ್ಸಿಗೆ ಬರ್ತಾಳೆ ಅಂತ ಗೊತ್ತಾಯ್ತು, ಆ ನಟಿ ಬರ್ತಾರೆ ಅಂಥೇಳಿ. ರವಿ ನೀವು ನಂಬಲ್ಲ, ಇಡೀ ಊರು ಹೋಗಿ ನಿಂತ್ಕೊಂಡಿದೆ. ಇಡೀ ಊರು, ನಾವು ಕೂಡ ಇನ್ನು ನಾವು ಚಿಕ್ಕವರು ಎಲ್ಲ ಹೋಗಿ ಕೂತ್ಕೊಂಡು. ಆ ಕೆರೆ ಪಕ್ಕದಲ್ಲೇ ಬಸ್ ಸ್ಟ್ಯಾಂಡ್ ಇರೋದು, ಬಸ್ ಸ್ಟಾಪ್ ಬರೀ ಸ್ಟ್ಯಾಂಡು ಇಲ್ಲ. ಬಸ್ ಬಂತು, ಅವಳು ಇಳಿದು, ಅವಳಿಗೆ ನಿಜವಾಗ್ಲೂ ನಾಚಿಕೆ ಆಗ್ಬಿಡ್ತು. ನಾವೆಲ್ಲ ಇಷ್ಟು ಜನ ನಿಂತ್ಕೊಂಡು ನೋಡಿ ಅದು ಸ್ಟಿಲ್ ಐ ರಿಮೆಂಬರ್ ದಟ್ ಶಿ ವಾಸ್. ಅವಳಿಗೆ ನಾಚಿಕೆ ಅಂದರೆ ನಾಚಿಕೆ ಆಯಿತು, ಯಾಕೆ ಇಷ್ಟು ಜನ ಬಂದು ನಿಂತಿದ್ದಾರೆ ಅಂತೇಳಿ. ಆಮೇಲೆ ಕರ್ಕೊಂಡು ಹೋದರು. ಆಮೇಲೆ ನಾಟಕದ ಮಧ್ಯದಲ್ಲಿ ಫೋಟೋ ತಗೊಳ್ಳೋಕೆ ಒಂದಷ್ಟು ಜನ ಹಾಕಿ, ಜೊತೆಗೆ ಪೋಸ್ ಎಲ್ಲ ಕೊಟ್ಕೊಂಡು ಹಿಂಗೆಲ್ಲ ಹಿಡ್ಕೊಂಡು ಅದೊಂದಷ್ಟು. ಸೊ ಆ ಥರದೊಂದು ಬ್ಯೂಟಿಫುಲ್ ನೆನಪುಗಳು.
ಬಟ್ ನೀವು ಒಂದು ಹೇಳಿದ್ರಿ ಅವಳಿಗೂ ಕೂಡ ಆರತಿ ಎತ್ತಿ ಕರ್ಕೊಂಡು ಹೋಗ್ತಿದ್ರು. ಹೌದೌದು ಸರ್, ಹೌದು ಹೌದಾ? ಹೌದೌದು ಸರ್, ಹಂಗೆ ಇರ್ತಿತ್ತು ಕೂಡ ಅದು. ಇರ್ಬೇಕು, ನಾನು ನೋಡಿಲ್ಲ ಇದನ್ನ. ಅವು ಬಂದಾಗ ಸಂಪ್ರದಾಯ ಅದು, ಆ ಊರಿಗೆ ಬಂದಾಗ ಆರತಿ ಮಾಡಿ ಇದು ಅಂತೇಳಿ ಅಷ್ಟು ಇದು. ಮತ್ತೆ ಅವಳಿಗೆ ಊಟ ಮಾಡ್ಸೋಕ್ಕೆ ತಾ ಮುಂದು ನಾ ಮುಂದೆ ಅಂತ ಪಾಪ ಅಷ್ಟು ಪ್ರೀತಿ ಬಂದ ಹೆಣ್ಮಗಳು ಅಂತಂತ. ಪ್ರೀತಿನೂ ಇರುತ್ತೆ, ಅದ್ರ ಜೊತೆಗೆ ಅದು ಬೇರೆ ಬೇರೆ ಅದೇ ಒಂದು ಕುತೂಹಲ. ಸೊ ಅದು ಒಂದು ಬ್ಯೂಟಿಫುಲ್ ಇನ್ಸಿಡೆಂಟು. ಅದು ಬಟ್ ಈ ಕಥೆ ಅಷ್ಟೇ ಇಲ್ಲ, ಅದರಲ್ಲಿ ಬೇರೆ ಕಥೆನೂ ಇದೆ, ನಾಟಕ ಮತ್ತು ನಟಿಮಣಿಗಳು. ಸೊ ಹಾಗೆ ವರದಾ ತೀರದ ಕಥೆಗಳನ್ನ ಒಂದು ಅದ್ಭುತವಾದ ಪುಸ್ತಕನ ರವಿ ಮುದ್ದಿ ಬರೆದಿದ್ದಾರೆ. ಇದ್ರ ಜೊತೆಗೆ ಇನ್ನೂ ಒಂದು ಪುಸ್ತಕದ ಬಗ್ಗೆ ನಾನು ಮಾತಾಡಲೇಬೇಕು. ಅವರ ಮೊದಲನೇ ಪುಸ್ತಕ ಸಿಗ್ನಲ್ ಜಂಪ್. ಈ ಸಿಗ್ನಲ್ ಜಂಪಲ್ಲಿ ವರದಾ ತೀರದಲ್ಲಿ ಇವರ ಲೈಫ್ನಲ್ಲಿ ನೋಡಿರುವಂಥ ಘಟನೆಗಳು, ವ್ಯಕ್ತಿಗಳು, ಅದನ್ನ ಕುರಿತು ಬರೆದಿದ್ರೆ ಸಿಗ್ನಲ್ ಜಂಪ್ ಆ ಥರ ಅಲ್ಲ. ಇಲ್ಲ, ಕಂಪ್ಲೀಟ್ ಬೇರೆ ಜನರು ಸರ್. ಅಂದರೆ ಅದು ನಾನಿಲ್ಲದ ಕಥೆಗಳು, ಕಾಲ್ಪನಿಕ ಕಥೆಗಳು, ಎಲ್ಲೋ ಶುರುವಾಗಿ ಎಲ್ಲೋ ಎಂಡ್ ಆಗುತ್ತೆ, ಬಟ್ ಯಾರಿಗೋ ಕನೆಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಆಕಾಶದಲ್ಲಿ ಅಪ್ಪ ಅಂತ ಬರ್ತಿದ್ದೀನಿ, ಅದು ಕೊರೋನಾ ಟೈಮ್ನಲ್ಲಿ ನಡೆದ ಘನಘೋರ ಸ್ಥಿತಿಗಳನ್ನು ಎಷ್ಟೋ ನೋಡಿದ್ವಿ ನಾವು. ಅಲ್ಲಿ ಒಬ್ಬ ಸ್ವಂತ ಮಗ ತನ್ನ ತಂದೆಗೆ ಊರಿಂತ ಕರೆಸಿಕೊಂಡ ತನ್ನ ತಂದೆಗೆ ಹೇಗೆ ಸಾವಿಗೆ ಕಾರಣ ಆಗ್ತಾನಂದು ಒಂದು ಬಿಂಬಿಸಿದ್ದೇನೆ ಕತೆ ಮೂಲಕ. ಡಮರುಗ ಅನ್ನೋ ಕತೆ. ಇವತ್ತು ಬಡವರು, ಎಷ್ಟೋ ಬಡವರು ನ್ಯಾಯ ಸಿಕ್ಕಲ್ಲ, ಸರ್ಕಾರದಿಂದ ಸಿಗ್ಬೇಕಾಗಿ ಸಿಗಲ್ಲ. ಆಮೇಲೆ ಆ ಡಮರುಗದ ಸದ್ದಿನ ಮೂಲಕ ಬಡವರ ಧ್ವನಿ, ಅದು ಎಸ್ಪೆಷಲಿ ನಂಗೆ ಭಾಳ ಇಷ್ಟ ಆಯಿತು ಡಮರುಗ. ಯಾಕೆಂದರೆ ಇವತ್ತು ನಾವು ಈಗ ನೋಡಿ, ಫಾರ್ ಎಕ್ಸಾಂಪಲ್ಲು ಈ ಮುಖ್ಯಮಂತ್ರಿಗಳೆಲ್ಲ ಜನತಾ ದರ್ಶನ ಮಾಡಿದಾಗ ಎಲ್ಲ ದೂರ ಊರುಗಳಿಂದ ಜನ ಇಲ್ಲಿ ಬರ್ತಾರೆ. ಆ್ಯಕ್ಚುಲಿ ತುಂಬ ಜನ ಬರ್ತಾ ಇದ್ದಾರೆ. ಅದರ ಅರ್ಥ ಏನಂದರೆ ನಿಮ್ಮ ಗೌರ್ಮೆಂಟ್ ಫೇಲ್ ಆಗಿದೆ ಅಂತ ಅರ್ಥ ಅಲ್ವಾ? ಕರೆಕ್ಟ್. ನಿಮ್ಮ ತಹಶೀಲ್ದಾರ್ ಏನು ಮಾಡ್ತಾ ಇದ್ದಾರೆ, ನಿಮ್ಮ ಅಲ್ಲಿನ DC ಏನು ಮಾಡ್ತಾರೆ, ಅಲ್ಲಿ ಜಿಲ್ಲಾ ಪಂಚಾಯತ್ CO ಏನು ಮಾಡ್ತಾ ಇದ್ದಾರೆ, ನಿಮ್ಮ ತಾಲೂಕು ಪಂಚಾಯತ್ ಏನು ಮಾಡ್ತಾ ಇದೆ, ಅವ್ರು ಕೆಲಸ ಮಾಡ್ತಾ ಇಲ್ಲ. ಅದಕ್ಕೆ ಅವ್ರು ಬೆಂಗಳೂರಿಗೆ ಬಂದು ಪಾಪ ಅವ್ರು ನಿಂತ್ಕೋಬೇಕಾಗಿದೆ ಬಿಸಿಲಲ್ಲಿ ಅಲ್ವಾ? ಸೊ ಆ ಥರ ಬಂದು ನಿಂತ್ಕೊಂಡಾಗ ಅವ್ರ ಕೆಲಸ ಎಷ್ಟಾಗುತ್ತೆ, ಎಷ್ಟು ಮಟ್ಟಿಗೆ ಆಗುತ್ತೆ, ಅದ್ರ ಬಗ್ಗೆನೂ ನಮಗೇನು ಅಂಥ ಕ್ಲಾರಿಟಿ ಇಲ್ಲ. ಇನ್ ದ ಸೆನ್ಸ್ ಆಗುತ್ತೆ ಅಂತ ನಮ್ಗೆ ನಂಬಿಕೆ ಇಲ್ಲ. ಸೊ ಆ ಥರ ಒಂದು ಮಷಿನರಿ ಇದ್ದಿದ್ರೆ ಅವ್ರು ಅಲ್ಲೇ ಆಗಿರೋದು, ಇಲ್ಲಿ ಬಂದು ಬರಬೇಕಾಗಿಲ್ಲ. ಆ ಥರ ಆಗದಿರೋ ಕೆಲಸ ಆಗದೆ ಇದ್ದಾಗ ಒಬ್ಬ ವ್ಯಕ್ತಿ ಬೆಂಗಳೂರಿಗೆ ಬಂದು ಡಮರುಗ ತೊಗೊಂಡು ವಿಧಾನಸೌಧ ಎದುರುಗಡೆ ಡಮರುಗ ಬಾರಿಸ್ಕೊಂಡು ನ್ಯಾಯ ಕೇಳ್ತಾನೆ. ಸೊ ಪೊಲೀಸರು ಬಂದು ಆತನನ್ನು ಕೇಳಿದಾಗ ಏನಾಗುತ್ತೆ ಅನ್ನೋದು ಕತೆ ಭಾಳ ಚೆನ್ನಾಗಿ ಬರೆದಿದ್ದಾರೆ ರವಿ. ಸೊ ನಮ್ಮ ಎಲ್ಲರ ಮನಸ್ಸನ್ನು ಮುಟ್ಟುವಂಥ, ತಟ್ಟುವಂಥ ಕತೆ ಅದು. ಸೊ ದಯವಿಟ್ಟು ಅದನ್ನು ಈ ಪುಸ್ತಕನೂ ಕೂಡ ದಯವಿಟ್ಟು ಓದಿ ಅಂತ ನಾನು ಕೇಳ್ಕೊಳ್ತೀನಿ. ರವಿ, ಭಾಳ ಚೆನ್ನಾಗಿ ಬರೆದಿದ್ದೀರಿ. ಐ ಆಮ್ ವೆರಿ ಹ್ಯಾಪಿ. ಫೈನಲಿ ನಿಮ್ಮನ್ನು ಪ್ರಭಾವಿಸಿದಂಥ ಲೇಖಕರು ಆ ಥರ ಏನಾದರೂ ಹೇಳ್ಬೋದಾ? ನನಗೆ ಜೋಗಿ ಸರು, ಆಮೇಲೆ ಅದು ನಮ್ಮ ಕಾಲದ ಲೆಜೆಂಡು ಅಲ್ವಾ? ನಮಗೆ ಜೋಗಿ ಅವ್ರನ್ನ ಬಿಟ್ಟು ನಾವು ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಜೋಗಿ ಅವರು ಮನುಷ್ಯರಲ್ಲ ಅನ್ಸುತ್ತೆ ನನಗೆ ಎಷ್ಟೋ ಸಲ. ರವಿ ಅವ್ರ ಮನುಷ್ಯರ ಅಲ್ಲ ಅನ್ಸುತ್ತೆ. ಯಾಕೆ ಅಂದರೆ ಅಷ್ಟು ಅವರು ಸರ್ವಾಂತರ್ಯಾಮಿ ಒಂಥರ, ಎಲ್ಲಾದ್ರೂ ನೋಡಿ ಅವ್ರು ಇರ್ತಾರೆ. ನಿಮ್ ಜೊತೆಗೂ ಇದ್ರು, ಒಂದು ಕಥೆ ಇರುತ್ತೆ. ನನ್ನ ಜೊತೆಗೂ ವೈಎನ್ಕೆ ಅವ್ರ ಜೊತೆ ಇದ್ರು, ವೈಎನ್ಕೆ ಜೊತೆಗಿದ್ರು. ಅಲ್ಲ ನಾನು ಹೇಳುದು, ಬೆಂಗಳೂರಲ್ಲಿ ಏನೇ ನಡೀಲಿ ಅವ್ರು ಇರ್ತಾರೆ ಸರ್, ಇರ್ತಾರೆ. ಅವ್ರು ಇಲ್ಲದೆ ಇರೋಂಥ ಜಾಗನೇ ಇಲ್ಲ. ಆಮೇಲೆ ಅವ್ರದ್ದು ಏನು ಕೆಲಸ ಇದೆ ಅದನ್ನ ಮಾಡ್ತಾರೆ. ಅವ್ರ ಪುಸ್ತಕ ಬರಿಬೇಕಾ, ಕಾದಂಬರಿ ಬರಿಬೇಕಾ, ಅದು ಏನು ಬರಿಬೇಕಾ ಅದನ್ನ ಬರಿತಾ ಇರ್ತಾರೆ. ಅಂದರೆ ಅವರು ಅತಿಮಾನುಷ ಅಂತಾರಲ್ಲ, ಮನುಷ್ಯರಲ್ಲ ಅಂತ ಅನ್ಸುತ್ತೆ ನನಗೆ. ಸೊ ಆಮೇಲೆ ವಿಶ್ವೇಶ್ವರ್ ಭಟ್ ಸರ್ ಕೂಡ ಅವರ ಸಣ್ಣ ಸಣ್ಣ ಲೇಖನಗಳು ನಂಗೆ ತುಂಬಾ ಇಂಪ್ರೆಸ್ ಮಾಡಿದ್ವು ಸರ್. ಅಂದರೆ ನೋಡಿದ್ದ ಘಟನೆಯನ್ನ, ಎಲ್ಲರೂ ನೋಡಿದ ಘಟನೆಯನ್ನ ತುಂಬ ಹೇಳ್ತಾರೆ. ಅವರು ತುಂಬ ಸರಳವಾಗಿ ಹೇಳ್ತಾರೆ. ಅವ್ರದ್ದು ಓದ್ತಾ ಬಂದೆ. ಮತ್ತೆ ವಿಶ್ವೇಶ್ವರ್ ಭಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗನ್ಸೋದು, ಅವ್ರ ಪತ್ರಿಕೋದ್ಯಮಿ ಆಗದೆ ಇದ್ದಿದ್ರೆ ಒಳ್ಳೆ ಕಾದಂಬರಿಕಾರರಾಗಿ. ಹೌದು ಸರ್, ಹೌದು. ಅದ್ಭುತವಾದ ಒಂದು ಕ್ರಿಯೇಟಿವ್ ಸ್ಟಫ್ ಅವ್ರ ಹತ್ರ ಇದೆ. ಒಂದು ಆರ್ಟಿಕಲ್ ನಾನು ಓದಿ, ಒಂದು ಸಿರೀಸ್ ಇದೆ ಸಹಜ ಕಾಲಮ್ ಅಂತೇಳಿ, ಭಾಳ ಜನರಿಗೆ ಗೊತ್ತಿಲ್ಲ. ಆ ಒಂದು ಹುಡುಗಿ ಅವಳು ಬೆಂಗಳೂರಿಗೆ ಬೇರೆ ಊರಿಂದ ಬಂದು ಇಲ್ಲಿ ಉಳ್ಕೊಂಡಿರ್ತಾಳೆ. ಉಳ್ಕೊಂಡು PG ಇರ್ತಾಳೆ. ಅವಳು ಕೆಲಸ ಮಾಡ್ತಿರ್ತಾಳೆ. ಅವಳು ಬೆಂಗಳೂರನ್ನ ಹೆಂಗೆ ನೋಡ್ತಾಳೆ ಅನ್ನೋದ್ರ ಬಗ್ಗೆ ಬರೆದಿದ್ದಾರೆ. ಕರೆಕ್ಟ್. ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಯು ವಿಲ್ ಫಾಲ್ ಇನ್ ಲವ್ ವಿತ್ ದಟ್ ಗರ್ಲ್. ನಾನು ನೋಡಿಕೊಂಡು ಯಾರಪ್ಪ ಈ ಹುಡುಗಿ ಸಹಜ ಕಾಲಮು ಅಂತ ಹೇಳಿ ನನಗೆ ಆಶ್ಚರ್ಯ ಅಷ್ಟು. ಆಮೇಲೆ ನಾನು ಕೇಳಿದೆ, ಏನಿಲ್ಲ ನಾನೇ ಎಲ್ಲ ಮಾಡಿದ್ದು, ಅವರೇ ಬರೆದದ್ದು, ಹುಡುಗಿ ಪಾಯಿಂಟ್ ಆಫ್ ವ್ಯೂನ ಬರೆದಿದ್ದಾರೆ. ಆಮೇಲೆ ಅದಕ್ಕೊಂದು ಇಮೇಲ್ ID ಕೊಟ್ಟಿದ್ದಾರೆ ಸಹಜಾಗೆ. ಆ ಇಮೇಲ್ IDಗೆ ಯಾರೊಬ್ಬ ನಿರ್ದೇಶಕರು ಮೇಲ್ ಮಾಡಿದ್ರಂತೆ, ನಾನು ನಿನ್ನನ್ನು ಹೀರೋಯಿನ್ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಭೇಟಿ ಆಗೋಣ ಅಂತ ಹೇಳಿ. ಸೊ ಅಷ್ಟು ಬ್ಯೂಟಿಫುಲ್ ಆಗಿ ವಿಶ್ವೇಶ್ವರ ಭಟ್ರು ಕೂಡ ಬರೀತಾರೆ. ಬಟ್ ಅವರು ಪತ್ರಕರ್ತನಾಗಿರೋದ್ರಿಂದ ಅವ್ರು ಜಾಸ್ತಿ ಇದಕ್ಕೆ ಟೈಮ್ ಹೋಗುತ್ತೆ. ಹಿಂಗಾಗಿ ಕ್ರಿಯೇಟಿವ್ ಆಗಿ ಬರೆಯೋಕ್ಕೆ ಸ್ವಲ್ಪ ಟೈಮ್ ಕಡಿಮೆ ಸಿಗುತ್ತೆ. ಏನಿವೆ, ನೀವೇನೋ ಹೇಳ್ತಾ ಇದ್ರಿ. ಎಸ್ಪೆಷಲಿ ಅವರ ಜೊತೆಗೆ ಕುಮ್ ವೀರಭದ್ರಪ್ಪ ಅವ್ರದ್ದು ನನಗೆ ವಿಶೇಷವಾಗಿ ಹೇಳ್ಬೇಕಂದ್ರೆ, ವರದಾ ತೀರದ ಕಥೆಗಳಿಗೆ
ಒಂದು ಸ್ವಲ್ಪ ಮಟ್ಟಿಗೆ ನಾನು ಇನ್ಫ್ಲೂಯೆನ್ಸ್ ಆಗಿದ್ದಾರೆ ಅಂತ ನಾನು ಕರೆಕ್ಟ್ ತುಂಬ ಪ್ರಾಮಾಣಿಕವಾಗಿ ಹೇಳ್ತೇನೆ ಸರ್. ಯಾಕಂದರೆ ಅವರು ಗಾಂಧಿ ಕ್ಲಾಸ್ ಓದ್ತಾ ಅಂದರೆ ಯಾಕೆ ನಮಗೆ ಅವ್ರು ತುಂಬ ಹತ್ತಿರ ಆಗ್ತಾರೆ ಅಂದರೆ ನನ್ನ ಎಸ್ಪೆಷಲಿ ಬರವಣಿಗೆಗೆ ಸರ್, ಅವ್ರದ್ದು ಬಯಲುಸೀಮೆ ನಮ್ಮದು ಬಯಲುಸೀಮೆ, ಕರೆಕ್ಟ್. ಅವ್ರದ್ದು ಕೊಟ್ಟೂರು ಹೂವಿನ ಹಡಗಲಿ, ಸೊ ನಮ್ಮದು ಹಾವೇರಿ, ಐ ಥಿಂಕ್ 60-70 ಕಿಲೋಮೀಟರ್ 80 ಕಿಲೋಮೀಟರ್ ದೂರ ಅಂತ. ಆ ಬಯಲುಸೀಮೆ ಒಂದೊಂದು ಇದು ಹೌದಲ್ವಾ ಹಿಂಗೆ ಅನಿಸಿತ್ತು ಅಂತಂದು. ಹಾಗಾಗಿ ಅವರು ಕೂಡ ಅವ್ರು ಯಾವಾಗಲೂ ಒಂದು ಮಾತು ಹೇಳ್ತಾರೆ, ಸುರಕ್ಷಿತವಲ್ಲದ ಜೀವನ ತುಂಬ ನಮಗೆ ಕಂಟೆಂಟನ್ನು ಬರೆಯೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ. ಕರೆಕ್ಟ್. ತುಂಬ ಕಂಫರ್ಟ್ ಇದ್ಬಿಟ್ರೆ, ಬಟ್ ಈಗಿನ ಕಾಲಕ್ಕೆ ಅದು ಸುಳ್ಳಂತ. ಬಿಕಾಸ್ ಜೋಗಿ ಸರ್ ಅವರು ವೆರಿ ಕಂಫರ್ಟಬಲ್, ಬಟ್ ಅವ್ರು ಅನ್ಕಂಫರ್ಟಬಲ್ ಮಾಡ್ಕೋತಾರೆ ತಮ್ಮನ್ನ ತಾವು ಚಾಲೆಂಜ್ಗಳನ್ನ ಕ್ರಿಯೇಟ್ ಸರ್ ಹಂಗೆ ಮಾಡ್ಕಂತ. ಅದಕ್ಕೆ ಯಾವಾಗಲೂ ಅವಳು ಹೇಳಿದ್ದು ನೆನಪಾಗುತ್ತೆ. ಅಂದರೆ ಮನುಷ್ಯನಿಗೆ ಈಗ ನಾನು ಬರೆದಿದ್ದೆಲ್ಲವೂ ನಾನು ಬೆಳೆದು ಬಂದ ಹಾದಿ ಅದೆಲ್ಲವನ್ನು ಚಿತ್ರಿಸಲಿಕ್ಕೆ ಸಾಧ್ಯ ಆಯಿತು. ಹೀಗೆ ನಾನು ತುಂಬ ಕುಮಾರ್ ಭದ್ರಪ್ಪ ಸರು, ಜೋಗಿ ಸರು, ವಿಶ್ವೇಶ್ವರ ಭಟ್ ಸರು ಮತ್ತು ಅವ್ರ ಬರವಣಿಗೆ ಸರ್ ಸರಳ. ನನಗೆ ಅನಿಸಿದ್ದು ಒಂದೇ, ಅಂದರೆ ನಾನು ನಿಜವಾಗ್ಲೂ ತುಂಬ ಸಾಹಿತ್ಯವನ್ನು ಓದ್ಕೊಂಡವನಲ್ಲ, ಬಟ್ ಇನ್ಮೇಲೆ ಖಂಡಿತ ಪ್ರಯತ್ನ ಪಡ್ತೀನಿ. ಬಟ್ ಇವೆರಡು ಪುಸ್ತಕಗಳು ನನಗೆ ತೋಚಿದ್ದನ್ನು ಪ್ರಾಮಾಣಿಕವಾಗಿ ದಾಖಲಿಸೋಕ್ಕೆ ಪ್ರಯತ್ನ ಪಟ್ಟೆ. ಒಂದೇ ಓದೋಗರು ಓದಿದಾಗ ಫಸ್ಟ್ ನನಗೆ ಅರ್ಥ ಆಗ್ಬೇಕು ನಾ ಬರೆದಿದ್ದ ಕತೆ, ನನ್ನ ಬರೆಯೋ ಇದು ಸರ್ ಅದು ಫಸ್ಟ್ ನನಗೆ ಅರ್ಥ ಆಯ್ತಾ, ಅದು ಬೇರೆ ಖಂಡಿತ ಅರ್ಥ ಆಗುತ್ತೆ. ಕರೆಕ್ಟ್. ಅರ್ಥ ಆಗದೇ ಬರೆದ್ರೆ ಇದಾಗುತ್ತೆ. ಹಾಗಾಗಿ ನನಗೆ ತೋಚಿದ್ದು ಒಂದಿಷ್ಟನ್ನು ಹೇಳಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಸರ್. ಸೊ ಹಾಗೆ ರವಿ ಮುದ್ದಿ ಅವರು TV ನೈನಲ್ಲಿ ಈಗ ಸೀನಿಯರ್ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಒಂದು 15 ವರ್ಷ ಆಯಿತಾ ನಿಮ್ಮದು ಜರ್ನಲಿಸಮ್ ಶುರು ಆಗಿ? 14 ಇಯರ್ಸ್ ಆಯಿತು. ಸೊ ನಾನು ರವಿ ಅವ್ರ ಜೊತೆಗೆ ಒಂದು 2-3 ವರ್ಷಗಳ ಕಾಲ ಕೆಲಸ ಮಾಡಿದ್ದೀನಿ ಸುವರ್ಣ ನ್ಯೂಸಲ್ಲಿ. ಅದೊಂದು ಟೀಮೇ ತುಂಬ ಚೆನ್ನಾಗಿತ್ತು ನಮಗೆ. ಅಂದರೆ ಈ ಥರದ ಒಡನಾಟ ಕೂಡ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಜೋಗಿ, ಮರ್ಕಿಣಿ, ರವಿ ಹೆಗಡೆ, ರಂಗನಾಥ್ HR ಅವರು, ವಿಶ್ವೇಶ್ವರ ಭಟ್, ಇವರೆಲ್ಲ ನಮಗೆ ಒಂಥರ ಸ್ಫೂರ್ತಿ ಅಲ್ವಾ. ಸೊ ರವಿ, ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಸೊ ನೀವು ಪುಸ್ತಕಗಳನ್ನ ಹೆಂಗೆ ನೀವು ಬರಿತಾ ಇರಿ. ಸಿನಿಮಾ ನಿರ್ದೇಶಕ ಆಗ್ಬೇಕಂತ ಕನಸು ಕಟ್ಕೊಂಡು ಬಂದವರು, ಬೆಂಗಳೂರು ಬಂದ ನನ್ನ ಕನಸು ಕೂಡ ಅದೇ ಆಗಿತ್ತು. ಬಟ್ ಜರ್ನಲಿಸಮ್ ಅನ್ನೋದು ಇದೆಲ್ಲ ಅದೊಂಥರ ಸುಳಿಲಿ ಸಿಕ್ಕಾಕೊಂಡೆ ನಿಮ್ಗೆ. ಹೌದು ಸರ್, ಹೌದು. ನೀವು ಒಂದ್ಸಲ ಅಲ್ಲಿ ಹೋಗ್ಬಿಟ್ರೆ ನಿಮ್ಗೆ ಹೊರಗಡೆ ಬರೋದೇ ಕಷ್ಟ ಜರ್ನಲಿಸಮ್. ಬಟ್ ಎನಿವೆ ಅದ್ರ ಹೊರತಾಗಿ ಅಂದರೆ ಆ ಒಂದು ಲಿಮಿಟೇಷನ್ ಹೊರತಾಗಿ ಕೂಡ ಟೈಮ್ ತೊಗೊಂಡು ನೀವು ಬರೀತಿರಲ್ಲ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು ಸರ್. ಸೊ ಫೈನಲ್ ಆಗಿ ಈಗ ನಿಮ್ಮ ತಾಯಿ ಏನು ಇದು ಎಸ್ಪೆಷಲಿ ಈ ಒಂದು ಇದ್ರ ಬಗ್ಗೆ ಏನು ಹೇಳ್ತಾರೆ? ಅದನ್ನು ನೋಡಿ ನಗ್ತಾ ಇರ್ತಾಳಂತೆ. ಈಗ ನನ್ನ ಊರಲ್ಲಿ, ಸೊ ನನ್ನ ವೈಫ್ ಅಲ್ಲೇ ಇದ್ದಾರೆ ಈಗ ಸದ್ಯಕ್ಕೆ. ಅವ್ರು ಹೇಳ್ತಿರ್ತಾರೆ, ನಿನ್ನ ಈ ಕತೆ ನೋಡಿ ನಗ್ತಿರ್ತಾಳ ಅಮ್ಮ, ಈ ಕತೆ ನೋಡಿ ನಗ್ತಿರ್ತಾರೆ ಅಂತೇಳಿ. ಮತ್ತು ಅದಕ್ಕೆ ಆಗಾಗ ನನಗೆ ಒಂದಿಷ್ಟು ಕನ್ಫ್ಯೂಷನ್ಸ್ ಇದ್ದಾಗ, ಒಂದಿಷ್ಟು ಹೆಚ್ಚಿನ ಮಾಹಿತಿ ಬೇಕಾದಾಗ ನನ್ನ ತಾಯಿ ಕಾಲ್ ಮಾಡ್ತಿದ್ದೆ ನಾನು. ಕ್ರಿಕೆಟ್ ಕೊಟ್ರಶಿ ತಂದೆ ಹೆಸರೇನು, ತಾಯಿ ಹೆಸರೇನು, ಅವ್ರ ಅಣ್ಣ ತೀರ್ ಹೋದ್ರಲ್ಲ, ಎಷ್ಟು ಅಂತರದಲ್ಲಿ ತೀರ್ ಹೋದ್ರು ಅಂತ ಇಂಥಕ್ಕೊಂದಿಷ್ಟು ನನಗೆ ಇಲ್ಲಿ ಬಂದ್ಬಿಟ್ಟಿದ್ದು ನಾನು ಆಲ್ರೆಡಿ. ಇವಾಗ ಅವರೇ ನನಗೆ ಮೇನು ಫೋನ್ ಮುಖ್ಯ ಮಾಡಿ ಕೇಳೋದು ಹೀಗಂತ, ಈ ಚಾದಂಗಡಿ ವಾಸಪ್ಪ ಅವ್ರಿಗೆ ಎಷ್ಟು ಜನ ಮಕ್ಕಳು, ಅವ್ರಿಗೆ ಎಲ್ಲೆಲ್ಲಿದ್ದಾರೆ ಅಂತ ನನಗೊಂದಿಷ್ಟು ಮಾಹಿತಿ ಕೊಟ್ಟಿದ್ದೆಲ್ಲ ನನ್ನ ತಾಯಿ ವರದಾ ತೀರದ ಕಥೆಗಳಿಗೆ. ಸೊ ವರದಾ ನಿಮ್ಮ ಊರ ಪಕ್ಕದಲ್ಲೇ ಹರಿಯುತ್ತೆ? ಹೌದು ಸರ್, ನನ್ನ ಮನೆ ಕೂಗಳತೆ ದೂರ ಸರ್. ಹೌದಾ? ಜಸ್ಟ್ ನಿಮಗೆ 100 ಮೀಟರ್. ಹೌದಾ? ಹೌದು ಸರ್, ಹೌದು. ಅಂದರೆ ಮಹಾಪೂರ್ ಮೊನ್ನೆ ಜುಲೈ ಬಂದರೆ ನಮ್ಮ ಮನೆ ಅಂಗಳಕ್ಕೆ ಬರುತ್ತೆ. ಓಹೋ. ಸೊ ಹಾಗೆ ಬಯಲುಸೀಮೆಯಲ್ಲಿ ಇದ್ರೂ ಕೂಡ ನೀರಿನ ಪಕ್ಕದಲ್ಲಿ ಬೆಳೆದಿರ ನೀವು ಅಲ್ವಾ? ಹೌದು ಸರ್, ಅದು ಒಂದು ರೀತಿ ಒಳ್ಳೇದು. ಯಾಕಂದ್ರೆ ಧಾರವಾಡ ಹಾವೇರಿ ಜಿಲ್ಲೆ ಆಗಿರೋದ್ರಿಂದ ಸ್ವಲ್ಪ ಮಳೆ, ಅರೆಮಲೆನಾಡು ಹಿಂಗೆ ಸ್ವಲ್ಪ ಮಳೆ ಮತ್ತು ಸ್ವಲ್ಪ ಹಸಿರು ಇರುತ್ತೆ. ನಮ್ಮ ಕೊಪ್ಪಳ, ನೀವು ರಾಯಚೂರು ಈ ಕಡೆ ಹೋದ್ರೆ ಬರೀ ಬಿಸಿಲು. ಸೊ ಅದು ಒಂದು ವ್ಯತ್ಯಾಸ ಇದ್ದೇ ಇದೆ. ಬಟ್ ಎಲ್ಲ ಊರುಗಳಲ್ಲೂ ಕೂಡ, ಎಲ್ಲರ ಬಾಲ್ಯದಲ್ಲೂ ಕೂಡ ಈ ಥರದ ಒಂದಷ್ಟು ಇನ್ಫ್ಲೂಯೆನ್ಸ್ಗಳಿರ್ತವೆ. ಅದನ್ನು ಹೆಕ್ಕಿ ತೆಗೆದು ಅದನ್ನು ಬರೆಯುವಂಥದ್ದು ಪ್ರಯತ್ನವನ್ನು ಮಾಡಬೇಕು. ಯಾಕೆ ಇದು ಬಹಳ ಮುಖ್ಯ ಆಗುತ್ತೆ ಅಂದರೆ, ಒಂದು ಎಂಪತಿ ಅಂತ ಕರಿತೀವಿ ನಾವು ಇಂಗ್ಲೀಷಲ್ಲಿ, ಅಂದರೆ ಸಹಾನುಭೂತಿ. ಅಂದರೆ ಈ ಥರ ಕ್ಯಾರೆಕ್ಟರ್ಗಳನ್ನ ನಾವು ನೆಗ್ಲೆಕ್ಟ್ ಮಾಡಿರ್ತೀವಿ, ಅಸಡ್ಡೆ ಮಾಡಿರ್ತೀವಿ, ಕೆಲವೊಂದ್ಸಲ ಅವಮಾನ ಕೂಡ ಮಾಡಿರ್ತೀವಿ. ರಿಯಲ್ ಲೈಫಲ್ಲಿ ಬಿಡು ವೇಸ್ಟ್ ಅವನು ಅನ್ನೋ ಥರ ನಾವು ಆ ಥರ ಟ್ರೀಟ್ ಮಾಡಿರ್ತೀವಿ. ಆದರೆ ಅದನ್ನು ಇನ್ನೊಂದು ದೃಷ್ಟಿಕೋನದ ನೋಡಿದಾಗ ಅವ್ರು ಎಷ್ಟು ಇಂಪಾರ್ಟೆಂಟು, ಅವ್ರ ಸ್ಟ್ರಗಲ್ ಏನು, ಅವರು ಲೈಫನ್ನು ಹೆಂಗೆ ಕಟ್ಕೊಂಡ್ರು ಅನ್ನೋದನ್ನು ರವಿ ಮುದ್ದಿ ಥರದ ಲೇಖಕರು ಬರೆದಾಗ ಅವ್ರ ಬಗ್ಗೆ ಒಂದು ಸಹಾನುಭೂತಿ ಕ್ರಿಯೇಟ್ ಆಗುತ್ತೆ, ಒಂದು ಎಂಪತಿ ಕ್ರಿಯೇಟ್ ಆಗುತ್ತೆ, ಮತ್ತು ಅವ್ರನ್ನ ನಾವು ರೆಸ್ಪೆಕ್ಟ್ ಫುಲ್ಲಾಗಿ ನೋಡೋಕ್ಕೆ ಟ್ರೈ ಮಾಡ್ತೀವಿ. ಅದು ಭಾಳ ಮುಖ್ಯ ನನ್ನ ಪ್ರಕಾರ. ಒಬ್ಬ ಸಹ ವ್ಯಕ್ತಿಯನ್ನು, ಅಂದರೆ ನನ್ನ ಜೊತೆಗೆ ಬದುಕುವಂಥ ಇನ್ನೊಬ್ಬ ವ್ಯಕ್ತಿಯನ್ನು ಒಂದು ರೆಸ್ಪೆಕ್ಟ್ ಫುಲ್ಲಾಗಿ ನಾನು ಟ್ರೀಟ್ ಮಾಡೋದಿದೆಯಲ್ಲ, ಅದು ಭಾಳ ಮುಖ್ಯ. ಅದಕ್ಕೆ ಈ ಥರದ ಲೇಖಕರು ತುಂಬ ಮುಖ್ಯ. ಸೊ ಹೀಗಾಗಿ ನನಗೆ ಭಾಳ ಖುಷಿ ಇವತ್ತು ರವಿ ಮುದ್ದಿಯವರು ಪುಸ್ತಕ ಬರೆದಿರೋದು, ಅದನ್ನು ನಾನು ಓದಿರೋದು, ಮತ್ತು ಈ ಮೂಲಕ ನಿಮಗೂ ಕೂಡ ಓದೋಕ್ಕೆ ನಾನು ಪ್ರೇರಣೆ ಕೊಡ್ತಾ ಇದ್ದೇನೆ. ದಯವಿಟ್ಟು ಓದಿ ಮತ್ತು ನಿಮ್ಮ ಕಮೆಂಟನ್ನು ತಿಳಿಸಿ ಅಂತ ಹೇಳ್ತೀನಿ. ರವಿ, ತುಂಬ ಥ್ಯಾಂಕ್ಸ್ ನಿಮಗೆ ಮತ್ತೊಂದು ಸಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಎಸ್ಪೆಷಲಿ ನನ್ನಂಥ ಲೇಖಕರ ಪರವಾಗಿ ನಿಮಗೆ ದೊಡ್ಡ ವಿಶೇಷ ಕೃತಜ್ಞತೆ ಸಲ್ಲಿಸಬೇಕು. ಯಾಕಂದರೆ
ಅದು ಹೊಸ ಪುಸ್ತಕ ಅಂತ ಗೌರೀಶ್ ಅಕ್ಕಿ ಸ್ಟುಡಿಯೋ ಮೂಲಕ ಮಾಡಿ ನಮ್ಮಂಥ ಹೊಸ ಬರಹಗಾರರಿಗೆ ಒಂದು ಮೆಟ್ಟಲಾಗುತ್ತೆ ಇದು. ಅದಕ್ಕೆ ಸೊ ನನ್ನನ್ನೂ ಸೇರಿದಂತೆ ನಮ್ಮಂತಹ ಅದೆಷ್ಟೋ ಲೇಖಕರ ಪರವಾಗಿ ನಿಮಗೂ ವಿಶೇಷ ಕೃತಜ್ಞತೆ. ಥ್ಯಾಂಕ್ ಯು ವೆರಿ ಮಚ್. ಸೊ ಒಳ್ಳೆಯದಾಗಲಿ ರವಿ. ಸೊ ಸ್ನೇಹಿತರೆ, ಇದು ಹೊಸ ಪುಸ್ತಕ ಕಾರ್ಯಕ್ರಮ. 2 ಪುಸ್ತಕಗಳ ಬಗ್ಗೆ ಮಾತಾಡಿದ್ದೀನಿ. ಮುಖ್ಯವಾಗಿ ವರದಾ ತೀರದ ಕಥೆಗಳ ಬಗ್ಗೆ ಮಾತಾಡಿದೆ. ಜೊತೆಗೆ ನಾನು ಸಿಗ್ನಲ್ ಜಂಪ್ ಈ 2 ಪುಸ್ತಕಗಳ ಆನ್ಲೈನ್ ಲಿಂಕ್, ಅಂದರೆ ನೀವು ಬೈ ಮಾಡೋಕ್ಕೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲೂ ಇದೆ, ಕಮ್ಯುನಿಟಿ ಪೇಜಲ್ಲೂ ಇದೆ. ದಯವಿಟ್ಟು ಹೋಗಿ ಬೈ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಲೇಖಕರಿಗೂ ತಿಳಿಸಿ ಮತ್ತು ಕಮೆಂಟ್ ಮೂಲಕ ನಮ್ಮ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗೌರೀಶ್ ಅಕ್ಕಿ ಸ್ಟುಡಿಯೋ ಮತ್ತು ಓದ್ತಾ ಇರಿ ಹೊಸ ಪುಸ್ತಕಗಳನ್ನ. ನಮಸ್ಕಾರ.